ನಿರ್ಗುಣ ಅನ್ನೋದು ಸರಿಯಾದ ಜ್ಞಾನವೋ ಹೀಗೆ ಸಂದೇಹ ಬಂದಾಗ ಬ್ರಹ್ಮಾದಿಗಳು ಪರಮಾತ್ಮನನ್ನು ನಾರಾಯಣನನ್ನು ಪ್ರಾರ್ಥನೆ ಮಾಡಿದರು. ಆಗ ನಾರಾಯಣ ವೇದವ್ಯಾಸರಾಗಿ ಅವತಾರ ಮಾಡಿದರು. ಅವತಾರ ಅನಂತರದಲ್ಲಿ ವೇದಗಳನ್ನು ವಿಭಾಗ ಮಾಡಿದರು. ಅಂದರೆ ವೇದಗಳು ಮೂಲ ವೇದ ಅಂತ ಮೊದಲಿತ್ತು, ಎಲ್ಲ ರಾಶಿಯಾಗಿತ್ತು, ಎಲ್ಲ ಮಿಕ್ಸ್ ಆಗಿತ್ತು. ಅದನ್ನು ಬೇರ್ಪಡಿಸಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಬೇರ್ಪಡಿಸಿದ್ದು. ಅದಕ್ಕೆ ಉಪವೇದ ಅಂತ ಹೆಸರು. ಕಡ್ಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ ಎಲ್ಲ ಒಂದೇ ಡಬ್ಬಿಯಲ್ಲಿ ಹಾಕಿಟ್ರೆ ಹೇಗೋ ಹಾಗಿತ್ತು ಮೂಲವೇದ. ಅದನ್ನು ಇದು ಕಡಲೆಬೇಳೆ, ಇದು ಹೆಸರುಬೇಳೆ, ತೊಗರಿಬೇಳೆ ಅಂತ ಬೇರೆ ಬೇರೆ ಮಾಡಿ ವಿಭಾಗ ಮಾಡಿಟ್ರು. ಅದು ಉಪವೇದ ಆಯಿತು. ಅದು ದೊಡ್ಡ ದೊಡ್ಡ ರಾಶಿ ಆಯಿತು. ಅಷ್ಟು ಅರ್ಥ ಆಗೋದಿಲ್ಲ ಅಂತ ಆ ಉಪವೇದದಿಂದ 4 ಸಂಗ್ರಹ ಮಾಡಿದರು. ಅವಾಂತರ ವೇದ ಅಂತ ಆಯಿತು. 4 ವೇದಗಳು ಅವಾಂತರ ವೇದ ಅಂತ. ಅದು ಬಹಳ ದೊಡ್ಡದಾದ್ದರಿಂದ ಶಾಖೆಗಳನ್ನಾಗಿ ಮತ್ತೆ ವಿಭಾಗ ಮಾಡಿದರು. ಹೀಗೆ ಮೂಲವೇದ, ಆಮೇಲೆ ಉಪವೇದ ಆಯಿತು, ಅವಾಂತರ ವೇದ ಆಯಿತು, ಶಾಖೆಗಳಾಯಿತು. ಋಗ್ವೇದದಲ್ಲಿ 24 ಶಾಖೆ, ಯಜುರ್ವೇದದಲ್ಲಿ 101, ಸಾಮವೇದದಲ್ಲಿ 1000 ಶಾಖೆ, ಅಥರ್ವಣ ವೇದದಲ್ಲಿ 12 ಶಾಖೆಗಳು ಅಂತ ಮಾಡಿದರು. ಆ ವೇದಾರ್ಥ ನಿರ್ಣಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳನ್ನು ರಚಿಸಿದರು. ಬ್ರಹ್ಮಸೂತ್ರ ಅಂತಂದರೆ ಅದೊಂದು ಗ್ರಂಥದ ಒಂದು ವಿಧ. ಕಾವ್ಯ, ನಾಟಕ ಇದ್ದ ಹಾಗೆ ಸೂತ್ರ, ಭಾಷ್ಯ ಇವೆಲ್ಲ ಗ್ರಂಥದಲ್ಲಿ 4-6 ವಿಧಗಳಿದೆ. ಸೂತ್ರ ಅಂತ ಒಂದು ವಿಧದ ಗ್ರಂಥ, ಭಾಷ್ಯ ಅಂತ ಅದೊಂದು ವಿಧ ಗ್ರಂಥ, ಕಾವ್ಯ, ಗದ್ಯ, ಪದ್ಯ, ಚಂಪು ಅಂತಿದೆ. ಈ ಥರ ಬೇರೆ ಬೇರೆ ಪ್ರಭೇದಗಳಿದೆ. ಸೂತ್ರ ಅನ್ನೋದನ್ನು ರಚನೆ ಮಾಡಿದರು. ಸೂತ್ರಗಳು ಅಂದರೆ ಅದರ ಲಕ್ಷಣ ಏನು? ವಿಷಯ ತಿಳಿಸಲಿಕ್ಕೆ ಎಷ್ಟು ಅಕ್ಷರಗಳು ಬೇಕು ಅಷ್ಟೇ ಕಡಿಮೆ ಅಕ್ಷರಗಳು ಇರಬೇಕು. ಬಹಳ ಕಡಿಮೆ ಅಕ್ಷರಗಳಿಂದ ಕೂಡಿದ್ದು. ಅಂದರೆ ಒಂದೇ ಅಕ್ಷರ ಹೇಳಿಬಿಡೋದಿಲ್ಲ, ಅರ್ಥ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಅಸಂದಿಗ್ಧಂ, ನಿರ್ಣಯಾತ್ಮಕವಾಗಿ ಹೇಳಬೇಕು. ಎಲ್ಲ ಶಾಖೆಗಳ ಅರ್ಥವನ್ನು ನಿರ್ಣಯ ಮಾಡುವಂತೆ ಇರಬೇಕು. ಸ್ತೋಭಾಕ್ಷರಗಳು ಇರಬಾರ್ದು. ಹಾವು ಇದೆಲ್ಲ ಸಾಮ್ಯದಲ್ಲಿ ಬರ್ತದೆ. ಅಂಥ ಸ್ತೋಭಾಕ್ಷರಗಳು ಇರಬಾರ್ದು. ವ್ಯರ್ಥಾಕ್ಷರಗಳು ಇರಬಾರ್ದು. ಯಾವ ದೋಷವು, ಶಬ್ದ ದೋಷವೂ ಇರಬಾರ್ದು. ಅಂಥದ್ದಕ್ಕೆ ಸೂತ್ರ ಅಂತ ಕರೀತಾರೆ. ಆ ಸೂತ್ರ ಗ್ರಂಥಗಳು ಅಂತ ಬೇಕಾದಷ್ಟಿದೆ. ಅದರಲ್ಲಿ ಬಹಳ ಮುಖ್ಯ ಸೂತ್ರ ಅಂದರೆ ಬ್ರಹ್ಮಸೂತ್ರ, ವ್ಯಾಸರು ರಚನೆ ಮಾಡಿದ್ದು. ಯಾಕೆ ಅಂದರೆ ಇದನ್ನು ಉಪಜೀವಿಸಿಕೊಂಡೇ ಬೇರೆಯವರು ಸೂತ್ರ ಗ್ರಂಥ ಮಾಡಿದ್ದು. ಇದರ ಅರ್ಥವನ್ನು, ಇದರ ಪ್ರಮೇಯವನ್ನು ಉಪಜೀವಿಸಿಕೊಂಡೇ ಮಾಡಿದ್ದಾರೆ. ಆದ್ದರಿಂದ ಬ್ರಹ್ಮಸೂತ್ರ ಬಹಳ ಮುಖ್ಯ ಸೂತ್ರ. ಆದ್ದರಿಂದಲೇ ಇದನ್ನು ಸೂತ್ರ ಅಂತಲೇ ಕರೀತಾರೆ. ಬ್ರಹ್ಮಸೂತ್ರ ಅಂತ ಹೇಳೋದು ಕಡಿಮೆ. ಬ್ರಹ್ಮಸೂತ್ರ ಭಾಷ್ಯ ಅಂತ ಹೇಳ್ಬೋದು, ಸೂತ್ರ ಭಾಷ್ಯ ಅಂತ ಹೇಳಿದರೆ, ಸೂತ್ರ ಅಂದರೆ ಬ್ರಹ್ಮಸೂತ್ರವೇ. ಯಾಕೆ ವಿಶೇಷಣ ಏನು ಕೊಡದೆ ಶಬ್ದ ಹೇಳಿದರೆ ಅದು ಮುಖ್ಯಕ್ಕೆ ಅನ್ವಯ ಆಗ್ತದೆ. ಬೇರೆದಕ್ಕೆಲ್ಲ ಮೀಮಾಂಸಾ ಸೂತ್ರ, ಪಾಣಿನಿ ಸೂತ್ರ, ವ್ಯಾಕರಣ ಸೂತ್ರ, ನ್ಯಾಯಸೂತ್ರ ಹಿಂಗೆ ವಿಶೇಷಣ ಕೊಟ್ಟೇ ಹೇಳಬೇಕು. ವಿಶೇಷಣ ಕೊಡದೆ ಬರೇ ಸೂತ್ರ ಅಂದರೆ ಬ್ರಹ್ಮಸೂತ್ರ. ವ್ಯಾಸರು ಅಂತಂದರೆ ವೇದವ್ಯಾಸ ದೇವರೇ, ಕೃಷ್ಣದ್ವೈಪಾಯನರೇ. ವ್ಯಾಸರು ಅಂದರೆ ನಿವೇದ ವಿಭಾಗ ಮಾಡುವವರು. ತುಂಬ ಜನ ಮಾಡ್ತಾರೆ, ಬೇರೆ ಬೇರೆಯವರೆಲ್ಲ ಮಾಡ್ತಿರ್ತಾರೆ. ಅವರಿಗೆಲ್ಲ ಹೇಳುವಾಗ ದ್ರೌಣಿ ವ್ಯಾಸ ಹೀಗೆ ವಿಶೇಷಣ ಹೇಳಬೇಕು. ಬರೇ ವ್ಯಾಸರು ಅಂತಂದರೆ ವೇದವ್ಯಾಸರೇ. ಆಮೇಲೆ ಇನ್ನೊಂದು ಅಂಶ ನಿನ್ನೆ ಪಾಠದಲ್ಲಿ ಬಂದಿರೋದು, ಮೊದಲನೇ ಸೂತ್ರ ಬ್ರಹ್ಮಸೂತ್ರಗಳಲ್ಲಿ ಓಂ ಇದು ಆರಂಭದಲ್ಲಿ ಎಲ್ಲ ಕಡೆ ಹೇಳಲೇಬೇಕು. ವೇದ ಹೇಳುವಾಗ, ಎಲ್ಲ ಹೇಳುವಾಗ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಓಂ ಅಥ ಅತಃ 3 ಶಬ್ದ ಮೊದಲು ಬಂದಿದೆ. ಇದರ ವೈಶಿಷ್ಟ್ಯ ಏನು ಅಂತ ನಾರದರು ಬ್ರಹ್ಮದೇವರನ್ನ ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ಅಥ ಅನ್ನೋದು ಮಂಗಳ ಪ್ರಯೋಜನ. ಅದಕ್ಕೆ ಪ್ರತಿಯೊಂದು ಸೂತ್ರದಲ್ಲಿ, ಅಂದರೆ
ಎಲ್ಲ ಸೂತ್ರ ಗ್ರಂಥಗಳ ಆರಂಭದ ಸೂತ್ರದಲ್ಲಿ ಅಥ ಶಬ್ದ ಮೊದಲಿರ್ತದೆ. ಅದು ಮಂಗಳ ಪ್ರಯೋಜನ. ಎಲ್ಲಿಯಾದರೂ ಹೋಗುವಾಗ ಪೂರ್ಣಕುಂಭ ತಗೊಂಡು ಯಾರಾದರೂ ಬಂದರೆ ಮಂಗಳ ಆಗ್ತದೆ ಅಂತ ಅರ್ಥ. ಹಾಗೆ ಅಥ ಶಬ್ದ ಮೊದಲು ಕಿವಿಗೆ ಬಿದ್ದರೆ ಮಂಗಳ ಆಗ್ತದೆ ಅಂತ ಅರ್ಥ. ಆದರೆ ವ್ಯತ್ಯಾಸ ಇಷ್ಟೇ, ಪೂರ್ಣಕುಂಭ ತಗೊಂಡು ಬಂದಾಗ ಮಂಗಳ ಆಗ್ತದೆ, ಅದಕ್ಕೊಂದು ಅರ್ಥ ಇಲ್ಲ. ಇಲ್ಲಿ ಅಥ ಅನ್ನೋದಕ್ಕೆ ಅರ್ಥನೂ ಇದೆ. ಏನು ಅಥ ಅಂದರೆ? ಬ್ರಹ್ಮ ವಿಚಾರ ಮಾಡಲಿಕ್ಕೆ ಬೇಕಾದ ಅಧಿಕಾರ ಸಂಪಾದನೆ ಮಾಡಿದ ನಂತರದಲ್ಲಿ ಬ್ರಹ್ಮ ವಿಚಾರ ಮಾಡಬೇಕು. ಅರ್ಹತೆ ಪಡೆದ ನಂತರದಲ್ಲಿ ಬ್ರಹ್ಮ ವಿಚಾರ ಮಾಡಬೇಕು. ಅನಂತರದಲ್ಲಿ ಅನ್ನೋ ಅರ್ಥನೂ ಇದೆ, ಮಂಗಳ ಅನ್ನೋ ಪ್ರಯೋಜನವೂ ಇದೆ. ಅತಃ ಅನ್ನೋ ಶಬ್ದ ಪ್ರಯೋಜನವನ್ನು ತಿಳಿಸ್ತದೆ. ಮೋಕ್ಷರೂಪ ಪ್ರಯೋಜನ ಇರೋದರಿಂದ ಬ್ರಹ್ಮ ವಿಚಾರ ಮಾಡ್ರಿ, ಅಥವಾ ಭಗವಂತನ ಅನುಗ್ರಹದಿಂದ ಬ್ರಹ್ಮ ವಿಚಾರ ಮಾಡ್ರಿ. ಯಾಕೆ ಬ್ರಹ್ಮ ವಿಚಾರ ಮಾಡಲಿಕ್ಕೂ ಕೂಡ ಆ ಮನಸ್ಸು ಹೋಗಬೇಕಾದ್ರೆ ಪರಮಾತ್ಮನ ಅನುಗ್ರಹ ಬೇಕು, ಇಲ್ಲದಿದ್ದರೆ ಮನಸ್ಸು ಪ್ರವೃತ್ತಿ ಆಗೋದಿಲ್ಲ. ಹೀಗೆ ಅತಃ ಅನ್ನೋದಕ್ಕೂ ಎರಡರ್ಥ. ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದರೆ, ಪರಮಾತ್ಮನ ಬಾಯಿಯಿಂದ ಶಬ್ದರಾಶಿ ಸೃಷ್ಟಿಯಾಗುವಾಗ ಮೊದಲು ಅಕಾರ ಬಂತು, ಅಥ ಶಬ್ದ ಬಂತು, ಆಮೇಲೆ ಅತಃ ಬಂತು. ಅದರಲ್ಲಿ ಅಕಾರವು ಪರಬ್ರಹ್ಮವಾಚಕ, ಪರಬ್ರಹ್ಮನ ಹೆಸರು. ಅಂದರೆ ಪರಬ್ರಹ್ಮವಾಚಕ. ಅದು ಥ ಮತ್ತು ತ ಅನ್ನೋ ಎರಡು ಅಕ್ಷರಗಳಿಗೆ ಬ್ರಹ್ಮವಾಯುಗಳು ಅಭಿಮಾನಿಗಳು. ಮತ್ತು ಥ ಅನ್ನೋ ಅಕ್ಷರ ಏನಿದೆ ಅದು ತ ಥ ಎರಡು ಅಕ್ಷರ ವ್ಯಾಪ್ತಿ ಸ್ಥಿತಿ ವಿಧಾಯಕವು. ಅಂದರೆ ಪರಮಾತ್ಮ ಎಲ್ರಿಗೂ ರಕ್ಷಕ. ಸ್ಥಿತಿ ಅಂತಂದರೆ ರಕ್ಷಣೆ, ಅದನ್ನು ಹೇಳ್ತಕ್ಕಂಥದ್ದು. ಪ್ರಾಣ ಅಭಿಮಾನಿಕ, ವ್ಯಾಪ್ತಿ ಸ್ಥಿತಿ ವಿಧಾಯಕ. ತಥವು ಪ್ರಾಣಾತ್ಮಕವು ಪ್ರೋಕ್ತವು ವ್ಯಾಪ್ತಿ ಸ್ಥಿತಿ ವಿಧಾಯಕವು. ವ್ಯಾಪ್ತಿ ಅಂತಂದರೆ ಪರಮಾತ್ಮನಲ್ಲಿ ಗುಣವ್ಯಾಪ್ತಿ ಇದೆ, ದೇಶವ್ಯಾಪ್ತಿ ಇದೆ, ಕಾಲವ್ಯಾಪ್ತಿ ಇದೆ. ಇದು ಅರ್ಥ ವ್ಯಾಪ್ತಿ ಅಂದರೆ. ಇನ್ನು ಥ ಅಂದರೆ ಸ್ಥಿತಿಯನ್ನು ಹೇಳ್ತಕ್ಕಂಥದ್ದು. ವಿಕಾರ ಇಲ್ಲದೇನೆ ಶಾಶ್ವತವಾಗಿ ನಿರ್ವಿಕಾರನಾಗಿ ಇರ್ತಕ್ಕವನು ಅಂತ ಅರ್ಥ. ಇದು ಆ ತ ಮತ್ತು ಥ ಅನ್ನೋ ಶಬ್ದಗಳ ಅರ್ಥ. ತಕಾರವು ವ್ಯಾಪ್ತಿಯನ್ನು ಹೇಳುತ್ತದೆ, ತನು ವಿಸ್ತಾರೆ ಅಂತ. ಗುಣವ್ಯಾಪ್ತಿ, ದೇಶವ್ಯಾಪ್ತಿ, ಕಾಲವ್ಯಾಪ್ತಿ ಇದೆ ಪರಮಾತ್ಮನಿಗೆ. ಥ ಅಂದರೆ ನಿರ್ವಿಕಾರನಾಗಿ ಸ್ಥಿತಿ ಇರುವವನು. ಈ ಒಂದು ಅರ್ಥವಿಶೇಷನೂ ಇದೆ. ಪರಮಾತ್ಮನ ಬಾಯಿಯಿಂದ ಮೊದಲು ಸೃಷ್ಟಿಯಾದ ಶಬ್ದಗಳು ಇವು ಮೂರು. ಅ ಮೊದಲು, ಥ, ತಹ, ತ, ಈ ಮೂರು ಶಬ್ದ ಬಂತು. ಇದು ವೈಶಿಷ್ಟ್ಯ. ಆದ್ದರಿಂದ ಅಥಾತಃ ಅಂತ ಎಲ್ಲರೂ ಪ್ರಯೋಗ ಮಾಡ್ತಾರೆ. ಇಷ್ಟು ಹೇಳಿದ ಮೇಲೆ ಅಥ ಅಂದರೆ ಅಧಿಕಾರ ಸಂಪತ್ತಿ ಅನಂತರದಲ್ಲಿ ಅಂತ. ಬ್ರಹ್ಮ ವಿಚಾರ ಮಾಡಲಿಕ್ಕೆ ಅಧಿಕಾರ ಅಂದರೆ ಅರ್ಹತೆ. ಅವರು ಮೂರು ಥರ ಇದ್ದಾರೆ ಅರ್ಹತೆ ಉಳ್ಳವರು: ಮಂದಾಧಿಕಾರಿಗಳು, ಮಧ್ಯಾಧಿಕಾರಿಗಳು, ಉತ್ತಮಾಧಿಕಾರಿಗಳು ಅಂತ. ಬ್ರಹ್ಮ ವಿಚಾರ ಮಾಡಲಿಕ್ಕೆ ಮಂದಾಧಿಕಾರಿಗಳು ಅಂದರೆ ಮನುಷ್ಯರಲ್ಲಿ ಉತ್ತಮರು, ಮನುಷ್ಯೋತ್ತಮರು. ಋಷಿಗಂಧರ್ವರು ಮಧ್ಯಾಧಿಕಾರಿಗಳು. ಬ್ರಹ್ಮ ವಿಚಾರ ಮಾಡಲಿಕ್ಕೆ ಉತ್ತಮಾಧಿಕಾರಿಗಳು ದೇವತೆಗಳು. ಇದು ಜಾತಿಯಿಂದ ಹೇಳಿದ್ದು. ಇನ್ನು ಗುಣದಿಂದ ಹೇಳೋದಾದರೆ ಭಕ್ತಿ, ಅಧ್ಯಯನ ಇವೆಲ್ಲ ಇದ್ದರೆ ಅಧಮಾಧಿಕಾರಿ. ಭಕ್ತಿ ಅಧ್ಯಯನ ಜೊತೆಗೆ ಶಮಾದಿ ಗುಣಗಳು, ಶಮ ಅಂದರೆ ಸದಾ ವಿಷ್ಣುನಿಷ್ಠ ಬುದ್ಧಿ, ಇದೆಲ್ಲ ಇದ್ದರೆ ಅವರು ಮಧ್ಯಮಾಧಿಕಾರಿಗಳು. ಇವುಗಳ ಜೊತೆಗೆ ವೈರಾಗ್ಯ ಒಂದು ವಿಶೇಷವಾಗಿದ್ದರೆ ಅವರು ಉತ್ತಮಾಧಿಕಾರಿಗಳು. ಇದು ಗುಣಕೃತ ಭೇದ ಅಂತ ಇದಕ್ಕೆ ಹೆಸರು. ಇದಕ್ಕೆಲ್ಲ ಆಧಾರ ಕೊಟ್ಟಿದ್ದಾನೆ. ಆಮೇಲೆ ಬ್ರಹ್ಮಸೂತ್ರದಲ್ಲೇ ಇವಕ್ಕೆಲ್ಲ ಆಧಾರ ಇದೆ ಅಂತ
ಬೇರೆ ಬೇರೆ ಪುರಾಣದ್ದು ಎಲ್ಲ ಆಧಾರಗಳನ್ನು ಕೊಟ್ಟರು. ಆಚಾರ್ಯರು ಹೇಳಿದ್ದಕ್ಕೆ ಮುಂದೆಲ್ಲ ಕೊಟೇಶನ್ಗಳು, ಎಲ್ಲೆಲ್ಲಿ ಬಂದಿದೆ ಈ ವಿಷಯ ಅಂತ ಆಧಾರ ಹೇಳಿದ್ದಾರೆ. ಇನ್ನು ಇಷ್ಟು ಸಾಧಾರಣ ಆಗಿರೋದು. ಶಮಾಧಿ ಗುಣಗಳಿರಬೇಕು ಮಧ್ಯಮಾಧಿಕಾರಿಗಳಿಗೆ ಅಂತ ಬಂತು. ಅದಕ್ಕೆ ಆಧಾರ ಇವತ್ತಿನ ಪಾಠ ಆಗಬೇಕು. ಶಾಂತೋ ದಾಂತ ಉಪರತಃ ತಿತಿಕ್ಷು ಸಮಾಹಿತೋ ಭೂತ್ವ ಆತ್ಮನ್ನೇವ ಆತ್ಮಾನಂ ಪಶ್ಯೇತ್. ಇದು ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯ. ಶಮಾಧಿ ಗುಣಗಳಿರಬೇಕು ಬ್ರಹ್ಮ ವಿಚಾರ ಮಾಡುವವನಿಗೆ ಅನ್ನೋದಕ್ಕಿದು ಆಧಾರ. ಏನರ್ಥ? ಶಾಂತಃ ಅಂತಂದರೆ ಸದಾ ಭಗವನ್ನಿಷ್ಠ ಬುದ್ಧಿ ಉಳ್ಳವನು, ಬುದ್ಧಿ ಸದಾ ಪರಮಾತ್ಮನಲ್ಲೇ ಇರಬೇಕು. ದಾಂತ ಅಂದರೆ ಇಂದ್ರಿಯ ನಿಗ್ರಹ ಉಳ್ಳವನು. ಉಪರತಃ ಅಂತಂದರೆ ವಿಷಯಭೋಗದಲ್ಲಿ ಅಲಂಬುದ್ಧಿ ಪಡೆದವನು. ಸಾಕಿ ನಮಗೆ ಈ ಭೋಗ ಜೀವನ ಅಂತ ಅಲಂಬುದ್ಧಿ ಉಳ್ಳವನು. ಶಾಂತೋ ದಾಂತ ಉಪರತಃ. ತಿತಿಕ್ಷು ಅಂದರೆ ದ್ವಂದ್ವ ಸಹಿಷ್ಣುತೆ, ಚಳಿ ಮಳೆ ಸುಖ ದುಃಖ ಜಯ ಪರಾಜಯ ಈ ದ್ವಂದ್ವ ಸಹಿಷ್ಣುವಾಗಿರುವವನು ತಿತಿಕ್ಷು. ಸಮಾಹಿತ ಅಂತಂದರೆ ಸಮ ಅಂತಂದರೆ ಇಂದಿರಾ ಸಹಿತ ಮಾ ಸಹಿತ ಸಮ. ಮಾ ಅಂದರೆ ಇಂದಿರಾದೇವಿ ಲಕ್ಷ್ಮೀದೇವಿ, ಲಕ್ಷ್ಮೀ ಸಹಿತನಾದ ನಾರಾಯಣನಲ್ಲಿ ಆಹಿತ ಮನೋವ್ಯಾಪಾರ ಉಳ್ಳವನು ಅಂತ ಅರ್ಥ. ಇಂಥವನಾಗಿ ಆತ್ಮನಿ ತನ್ನ ಹೃದಯದಲ್ಲಿರುವ ಆತ್ಮಾನಂ ಪರಮಾತ್ಮನನ್ನು ಪಶ್ಯೇತ್ ವಿಚಾರ ಮಾಡಬೇಕು ಅಂತ ಹೇಳಿದ್ದಾರೆ. ತನ್ನ ಹೃದಯಸ್ಥನಾದ ಅಂತರ್ಯಾಮಿಯಾದ ಪರಮಾತ್ಮನನ್ನು ಪಶ್ಯೇತ್ ಅಂದರೆ ವಿಚಾರ ಮಾಡಬೇಕು. ಇಷ್ಟಾದ ಮೇಲೆ ಶಾಂತ ದಾಂತ ಉಪರತ ತಿತಿಕ್ಷು ಸಮಾಹಿತನಾದ ಮೇಲೆ ಇದು ಅಧಿಕಾರ. ಇನ್ನು ವೈರಾಗ್ಯ, ಅದು ಉತ್ತಮಾಧಿಕಾರಿಗಳಿಗೆ ವೈರಾಗ್ಯನೂ ಇರಬೇಕು ಅಂತ ಬಂತು. ಅದಕ್ಕೆ ಆಧಾರ ಕೊಡ್ತಾ ಇದ್ದಾರೆ ಅಥರ್ವಣ ಉಪನಿಷತ್ತಿಂದು. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ನಾಸ್ತ್ಯ ಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಕರ್ಮಚಿತಾನ್ ಲೋಕಾನ್ ಪರೀಕ್ಷ. ಕರ್ಮಚಿತಾನ್ ಅಂತಂದರೆ ಈ ಕರ್ಮ ಅಂದರೆ ನಶ್ವರ ಫಲವನ್ನು ಕೊಡ್ತಕ್ಕಂಥ ಕರ್ಮಗಳು, ಅವುಗಳಿಂದ ಬರೋದು ಲೋಕ, ಅದು ನಶ್ವರ ಲೋಕ. ಬ್ರಾಹ್ಮಣನಾದವನು ಕರ್ಮಚಿತಾನ್ ಲೋಕಾನ್ ಪರೀಕ್ಷ, ಕರ್ಮದಿಂದ ಸಂಪಾದಿತವಾದ ಲೋಕಗಳನ್ನು ಅಸಾರ ಅಂತ ನಿಶ್ಚಯ ಮಾಡಿಕೊಂಡು ಅಂತ ಅರ್ಥ. ಕರ್ಮದಿಂದ ಬರೋ ಲೋಕ ಅಂದರೆ ಸ್ವರ್ಗಾದಿ ಲೋಕಗಳು, ಅದೆಲ್ಲ ಅಸಾರ ಅಂತ ನಿಶ್ಚಯ ಮಾಡಿಕೊಂಡು ನಿರ್ವೇದ ಮಾಯಾತ್ ವೈರಾಗ್ಯವನ್ನು, ಆ ಕಾಮ್ಯಕರ್ಮದ ಫಲದಲ್ಲಿ ವೈರಾಗ್ಯವನ್ನು ಹೊಂದಬೇಕು. ನಾಸ್ತಿ ಅಕೃತಃ ಕೃತೇನ. ಕೃತೇನ ಅಂದರೆ ಕರ್ಮದಿಂದ, ಅಕೃತಃ ಮೋಕ್ಷವು ನಾಸ್ತಿ ದೊರೆಯೋದಿಲ್ಲ. ಕೇವಲ ಕರ್ಮದಿಂದ ಮೋಕ್ಷ ದೊರೆಯೋದಿಲ್ಲ. ತದ್ವಿಜ್ಞಾನಾರ್ಥಂ ತತ್ ಆದ್ದರಿಂದ ವಿಜ್ಞಾನಾರ್ಥಂ ಬ್ರಹ್ಮನ ವಿಶೇಷ ಜ್ಞಾನಕ್ಕೋಸ್ಕರ ಗುರುಮೇವ ಅಭಿಗಚ್ಚೇತ್ ಗುರುಗಳ ಬಳಿಯೇ ಹೋಗಬೇಕು. ಸಮಿತ್ಪಾಣಿ ಸಮಿತ್ಗಳನ್ನು ಹಿಡ್ಕೊಂಡಂಥ ಕೈ ಉಳ್ಳವನಾಗಿ ಅಂದರೆ ಸಮಿತ್ಗಳನ್ನು ಹಿಡ್ಕೊಂಡು ಅವರ ಯಜ್ಞಯಾಗಕ್ಕೆ ಅನುಕೂಲವಾಗುವಂತೆ ಸೇವೆ ಮಾಡಿಕೊಂಡು ಹೋಗಬೇಕು ಅಂತ ಅರ್ಥ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರೋತ್ರಿಯಂ ಅಂದರೆ ವೇದಾಧ್ಯಯನ ಸಂಪನ್ನರಾಗಿರ್ತಕ್ಕಂಥ ಬ್ರಹ್ಮನಿಷ್ಠರಾದ ಗುರುಗಳ ಬಳಿ ಹೋಗಬೇಕು. ಇಲ್ಲಿ ವೈರಾಗ್ಯ ತಾಳಿ ಅಂತ ಸ್ಪಷ್ಟವಾಗಿದೆ. ಕರ್ಮ ಸಂಪಾದಿತವಾದ ಲೋಕಗಳು ನಶ್ವರ ಅಂತ ಹೇಳಿ ನಿರ್ವೇದ ಮಾಯಾತ್ ವೈರಾಗ್ಯವನ್ನು ಪಡೆಯಬೇಕು. ಯಮೇ ವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಭಕ್ತಿಮಾನ್ ಪರಮೇ ವಿಷ್ಣುವು ಅಂತಂದಿದ್ರು. ಎಲ್ಲ ಅಧಿಕಾರಿಗಳಿಗೂ ಭಕ್ತಿ ಅನ್ನೋದು ಸಾಮಾನ್ಯವಾಗಿ ಬೇಕೇ ಬೇಕು. ಅದಕ್ಕೆ ಒಂದು ಆಧಾರ ಕೊಡ್ತಾ ಇದ್ದಾರೆ ಕಾಠಕೋಪನಿಷತ್ತು. ಏಷಃ
ಈ ಶ್ರುತಿಯಲ್ಲಿ ಯಮೇವೈಷ ಅನ್ನೋಲ್ಲಿ ಏಷಃ ಅಂತಿದೆ. ಇಚ್ಛಾರೂಪಿಯಾಗಿರ್ತಕ್ಕಂಥ ಆತ್ಮ ಪರಮಾತ್ಮನು ಯಂ ಯಾವ ಮನುಷ್ಯನನ್ನು ವೃಣುತೆ ಇವನು ನನ್ನವನು ಅಂತ ಸ್ವೀಕಾರ ಮಾಡ್ತಾನೋ ತೇನ ಲಭ್ಯ ಅಂಥ ಅರ್ಹನಿಂದ ಪರಮಾತ್ಮನು ಪ್ರಾಪ್ಯನಾಗ್ತಾನೆ. ಅಂದರೆ ಭಗವಂತ ಇವನು ನನ್ನವನು ಅಂತ ಸ್ವೀಕಾರ ಮಾಡಬೇಕು. ಯಾರನ್ನು ಸ್ವೀಕಾರ ಮಾಡ್ತಾನೋ ಅವನು ಪರಮಾತ್ಮನ ಪಡಿತಾನೆ. ಏಷಃ ಇಚ್ಛಾರೂಪಿಯಾದ ಆತ್ಮ ಪರಮಾತ್ಮನು ಯಂ ವೃಣತೆ ಯಾರನ್ನು ಸ್ವೀಕರಿಸ್ತಾನೋ ತೇನ ಲಭ್ಯ ಅಂಥ ಪುರುಷನಿಂದ ಪರಮಾತ್ಮ ಲಭ್ಯನಾಗ್ತಾನೆ. ಆ ಪುರುಷನಿಗೆ ತಸ್ಯ ಅಂಥ ಪುರುಷನಿಗೆ ಪರಮಾತ್ಮನು ಸ್ವಾಂತನೂಂ ವಿವೃಣತೆ ತನ್ನ ಸ್ವರೂಪವನ್ನು ಪ್ರಕಟಪಡಿಸ್ತಾನೆ, ಸಾಕ್ಷಾತ್ಕಾರ ಕೊಡ್ತಾನೆ ಅಂತ ಅರ್ಥ. ಇದು ಯಾರನ್ನು ಅವನು ತನ್ನವನು ಅಂತ ಸ್ವೀಕಾರ ಮಾಡ್ತಾನೆ? ಭಕ್ತನನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಭಕ್ತಿ ಬೇಕು ಅನ್ನೋದಕ್ಕೆ ಇದು ಆಧಾರ ಆಗ್ತದೆ. ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಯಾವ ಪುರುಷನಿಗೆ ದೇವತೆಯಲ್ಲಿ ಪರಮಾತ್ಮನಲ್ಲಿ ಉತ್ತಮ ಭಕ್ತಿ, ಭಗವಂತನಲ್ಲಿ ಹೇಗೋ ಬೇರೆಯವರಲ್ಲಿಯೂ ಕೂಡ ಯಥಾಯೋಗ್ಯ ಭಕ್ತಿ, ಯಥೋಚಿತವಾದ ಭಕ್ತಿ, ಗುರುಗಳಲ್ಲಿ ಇವರಲ್ಲೆಲ್ಲ, ಅಂಥವನಿಗೆ ಅಂಥ ಮಹಾತ್ಮನಿಗೆ ವೇದೋಕ್ತ ಅರ್ಥಗಳು ತಲೆಗೆ ಹೊಳಿತವೆ, ಪ್ರಕಾಶಂತೆ. ಇಲ್ಲಿ ಸ್ಪಷ್ಟವಾಗಿ ದೇವತೆಯಲ್ಲಿ ಉತ್ತಮ ಭಕ್ತಿ, ಉಳಿದವರಲ್ಲಿ ಯೋಗ್ಯತಾನುಸಾರ ಭಕ್ತಿ ಇದ್ದವರಿಗೆ ವೇದಾರ್ಥ ಹೊಳಿತದೆ ಅಂತ ಹೇಳಿದ್ರಿಂದ ಭಕ್ತಿ ಬೇಕು ಅಂತ ಗೊತ್ತಾಗ್ತದೆ. ಇಷ್ಟು ಹಿಂದೆ ಹೇಳಿದ್ದಕ್ಕೆ ಕೊಟೇಶನ್. ಇನ್ನು ತ್ರಿವರ್ಣೇತರರಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವರು ತ್ರಿವರ್ಣದವರು ಅಂತ ಲೆಕ್ಕ. ಇವರಿಗಿಂತ ಹೊರತುಪಡಿಸಿ ಬೇರೆಯವರಿಗೆ ಅಧಿಕಾರ ಹೇಗೆ, ಅವರಿಗೆ ಮೋಕ್ಷ ಇದೆಯೋ ಇಲ್ವೋ ಅಂತಂದರೆ ವ್ಯೋಮ ಸಂಹಿತಾಯಾಂಚ ಆ ಗ್ರಂಥದಲ್ಲಿ ಹೇಳಿದ್ದಾರೆ. ಅಂತ್ಯಜ ಅಪಿ ಯೇ ಭಕ್ತ ನಾಮಜ್ಞಾನಾಧಿಕಾರಿಣಃ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನೇಧಿಕಾರಿತ. ಅಂತ್ಯಜರು ಅಂತಂದರೆ ತ್ರಿವರ್ಣ ಬಾಹ್ಯರು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ಅಲ್ಲದೆ ಅನಂತರ ಹುಟ್ಟಿದವರು, ಅನಂತರದವರು ತ್ರಿವರ್ಣ ಬಾಹ್ಯರು. ಅವರು ಭಕ್ತರಾಗಿದ್ದರೆ ಅವರು ನಾಮಜ್ಞಾನಾಧಿಕಾರಿಣಃ, ನಾಮಜ್ಞಾನಕ್ಕೆ ಅಧಿಕಾರಿಗಳು. ವಿಷ್ಣುವಿನ ನಾಮಜ್ಞಾನ ಅದನ್ನು ಸಂಪಾದನೆ ಮಾಡಬಹುದು. ಆದ್ದರಿಂದ ಅವರು ಕೂಡ ಬ್ರಹ್ಮಜ್ಞಾನ ಮುಕ್ತಿಗಳಿಗೆ ಅಧಿಕಾರಿಗಳೇ ಆಗ್ತಾರೆ. ಇನ್ನು ತ್ರೈವರ್ಣಿಕರಲ್ಲಿಯೂ ಕೂಡ ಕೆಲವರು ಅನಧಿಕಾರಿಗಳಿದ್ದಾರೆ. ಅವರಿಗೆ ಹೇಗೆ ಅಂದರೆ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ, ಸ್ತ್ರೀಯರು ಇವರು ತ್ರೈವರ್ಣಿಕರೇ ಆದರೆ ಸ್ತ್ರೀಯರಾಗಿದ್ದಾರೆ. ಶೂದ್ರರು ಇವರಿಗೆ, ಇದು ತ್ರೈವರ್ಣಿಕ ಇತರರು, ಅವರಲ್ಲಿ ಶೂದ್ರರು, ಸ್ತ್ರೀ ಶೂದ್ರ. ಇನ್ನು ಬ್ರಹ್ಮಬಂಧುಗಳು ಅಂತಂದರೆ ಬ್ರಾಹ್ಮಣರಿಗೆ ಅಬ್ರಾಹ್ಮಣಿಯಲ್ಲಿ ಹುಟ್ಟಿದವರು, ಬ್ರಾಹ್ಮಣ ಪುರುಷನಿಗೆ ಅಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದವರು. ಇವರಿಗೆಲ್ಲ ಹೇಗೆ ಅಂತ ಕೇಳಿದರೆ ಸ್ತ್ರೀಶೂದ್ರ ಬ್ರಹ್ಮಬಂಧುವನ ತಂತ್ರಜ್ಞಾನೇ ಅಧಿಕಾರಿತ. ತಂತ್ರ ಅಂದರೆ ಪಂಚರಾತ್ರಾಗಮ, ಅದರಲ್ಲಿ ಹೇಳಿದಂಥ ವಿಷಯದ ಜ್ಞಾನದಲ್ಲಿ ಅವರಿಗೆ ಅಧಿಕಾರ. ವೇದದಲ್ಲೆಲ್ಲ ಪಂಚರಾತ್ರಾಗಮ ಅಂತಿದೆ, ಆ ಪಂಚರಾತ್ರಾಗಮದಲ್ಲಿ ಹೇಳಿದ್ದನ್ನು ಅವರು ತಿಳ್ಕೋಬಹುದು. ಅದು ಹೇಗೆ? ಏಕದೇಶೇ ಪರೋಕ್ತೇತು ನತು ಗ್ರಂಥ ಪುರಸ್ಸರೇ. ಗ್ರಂಥ ಇಟ್ಟುಕೊಂಡು ಓದೋ ಹಾಗಿಲ್ಲ, ಶ್ರವಣ ಮಾಡಬೇಕಷ್ಟೆ. ಅದು ಪರೋಕ್ತೇತು, ಬೇರೆಯವರಿಗೆ ಹೇಳುವಾಗ ಇವರಲ್ಲಿ ಕೂತುಕೊಂಡು ಏಕದೇಶ ಕೆಲವು ಭಾಗವನ್ನು ಕೂತುಕೊಂಡು ಕೇಳಬಹುದು. ತ್ರೈವರ್ಣಿಕರಿಗೆ ವೇದವನ್ನಿಟ್ಟುಕೊಂಡು ವೇದೋಕ್ತ ಜ್ಞಾನ ಪಡಲಿಕ್ಕೇನೆ ಅಧಿಕಾರ ಇದೆ.
ತ್ರೈವರ್ಣಿಕಾನಾಂ ವೇದೋಕ್ತೆ ಸಮ್ಯಕ್ ಭಕ್ತಿಮತಾಂ ಹರವು ಆಹುರಪ್ಯುತ್ತಮ ಸ್ತ್ರೀಣಾಂ ಅಧಿಕಾರಂತೂ ವೇದಿಕೆ. ತ್ರೈವರ್ಣಿಕರಲ್ಲೇ ಉತ್ತಮ ಸ್ತ್ರೀಯರು ಅಂತಿದ್ದಾರೆ, ಅವರಿಗೆ ವೇದದ ಅಧಿಕಾರವೂ ಉಂಟು. ಆ ಉತ್ತಮ ಸ್ತ್ರೀಯರು ಅಂದರೆ ಯಾರು? ಯಥೋರ್ವಶಿ ಯಮೀ ಚೈವ ಸತ್ಯಾದ್ಯಾಶ್ಚ ತಥಾಪರಾಹ. ಊರ್ವಶಿ, ಯಮಿ, ಯಮಿ ಅಂದರೆ ಯಮನ ಹೆಂಡತಿ ಶ್ಯಾಮಲಾದೇವಿ, ಊರ್ವಶಿ, ಯಮಿ, ಶಚಿ, ಇನ್ನೂ ಕೆಲವರು ಇದ್ದಾರೆ. ಅವರಿಗೆಲ್ಲ ವೇದೋಕ್ತದಲ್ಲೇ ಅಧಿಕಾರ ಉಂಟು. ಇಷ್ಟು. ಇನ್ನು ಒಟ್ಟು ಸೂತ್ರಾರ್ಥ ಏನು ಅಂತ ಹೇಳ್ತಾ ಇದ್ದಾರೆ. ಯಥೋ ನಾರಾಯಣ ಪ್ರಸಾದಂ ಋತೆ ನ ಮೋಕ್ಷ ನ ಚ ಜ್ಞಾನಂ ವಿನ ಅತ್ಯರ್ಥ ಪ್ರಸಾದ ಅಥೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಅತಃ ಅಂತಂದರೆ ಯಾವ ಕಾರಣದಿಂದ ನಾರಾಯಣನ ಪ್ರಸಾದ ಆಗದ ಹೊರತು ಮೋಕ್ಷ ಸಿಗೋದಿಲ್ವೋ ಆದ್ದರಿಂದ ಅಂತ ಅರ್ಥ. ಅಂದರೆ ಮೋಕ್ಷ ಆಗಲಿಕ್ಕೆ ನಾರಾಯಣನ ಪ್ರಸಾದ ಬೇಕೇ ಬೇಕಾದ್ದರಿಂದ ನಾರಾಯಣ ಪ್ರಸಾದಂ ಋತೆ, ಪರಮಾತ್ಮನ ಅನುಗ್ರಹ ಇಲ್ಲದೇ ಇದ್ದರೆ ಮೋಕ್ಷ ಆಗೋದಿಲ್ಲ. ಆದ್ದರಿಂದ ಮತ್ತು ಪ್ರಸಾದ ಆಗಬೇಕಾದ್ರೆ ಜ್ಞಾನ ಬೇಕು, ಅವನ ಅನುಗ್ರಹ ಆಗಬೇಕಾದ್ರೆ ಜ್ಞಾನ ಬೇಕು. ಜ್ಞಾನ ಇಲ್ಲದೇನೆ ಅತ್ಯರ್ಥ ಪ್ರಸಾದ, ಅತಿಶಯ ಪ್ರಸಾದ ಆಗೋದಿಲ್ಲ. ಆದ್ದರಿಂದ ಪ್ರಸಾದ ಇಲ್ಲದೆ ಮೋಕ್ಷ ಇಲ್ಲ, ಜ್ಞಾನ ಇಲ್ಲದೆ ಪ್ರಸಾದ ಇಲ್ಲ. ಆದ್ದರಿಂದ ಮೋಕ್ಷ ಸಾಧನವಾದದ್ದು ಪ್ರಸಾದ, ಆ ಪ್ರಸಾದಕ್ಕೆ ಸಾಧನವಾದದ್ದು ಜ್ಞಾನ. ಆ ಜ್ಞಾನಕ್ಕೋಸ್ಕರವಾಗಿ ವಿಚಾರ ಮಾಡಬೇಕು, ಬ್ರಹ್ಮ ವಿಚಾರವನ್ನು ಮಾಡಬೇಕು ಅಂತ ಒಟ್ಟು ಸೂತ್ರದ ಅರ್ಥ. ಇಲ್ಲಿ ಪ್ರಸಾದ ಅಂದರೆ ಅನುಗ್ರಹ ಅಂತ ಅರ್ಥ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಅಷ್ಟೇ ಇದೆ. ಕರ್ತವ್ಯ, ವಿಚಾರ ಮಾಡಬೇಕು. ಜಿಜ್ಞಾಸ ಅಂದರೆ ವಿಚಾರ, ಕರ್ತವ್ಯ ಅಂದರೆ ಮಾಡಬೇಕು. ಅದೆಲ್ಲಿ ಸಿಕ್ತು? ಯತ್ರ ನವಸರೋನ್ಯತ್ರ ಪದಂ ತತ್ರ ಪ್ರತಿಷ್ಠಿತಂ ವಾಕ್ಯಂ ವೇತಿ ಸತಾಂ ನೀತಿ ಸಾವಕಾಶೇನ ತದ್ಭವೇತ್. ಯಾವ ಪದವನ್ನು ಅಧ್ಯಾಹಾರ ಮಾಡದೇ ಇದ್ದರೆ, ಅಧ್ಯಾಹಾರ ಅಂದರೆ ಸೇರಿಸ್ಕೊಳ್ಳೋದು, ಇಲ್ಲದೇ ಇದ್ದದನ್ನು ಇಟ್ಕೊಳ್ಳೋದಕ್ಕೆ ಅಧ್ಯಾಹಾರ ಅಂತಾರೆ. ಅದನ್ನು ಸೇರಿಸ್ಕೊಳ್ಳದೇ ಇದ್ದರೆ ಬೇರೆ ಅರ್ಥವನ್ನು ಹೇಳಿದರೆ ಸರಿಗೂಡೋದಿಲ್ಲ. ಯತ್ರ, ಯಾವ ವಾಕ್ಯದಲ್ಲಿ ಒಂದು ಪದ ಬೇಕಾದರೆ ಆ ಪದವನ್ನು ಸೇರಿಸ್ಕೋಬೇಕು, ಇಲ್ಲದೇ ಇದ್ದರೂ ಸೇರಿಸ್ಕೋಬೇಕು. ಸೇರಿಸ್ಕೊಳ್ಳದೇ ಇದ್ದರೆ ಬೇರೆ ಅರ್ಥದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅಂಥ ಪ್ರಸಂಗ ಇತ್ತು ಅಂತಂದರೆ ಅಲ್ಲಿ ಒಂದು ಪದವನ್ನು, ವಾಕ್ಯ ಬೇಕಾದರೆ ವಾಕ್ಯವನ್ನು ಸೇರಿಸ್ಕೊಳ್ಬೋದು. ಈಗ ದ್ವಾರಂ ಅಂತಾನೆ ಒಬ್ಬ, ಬಾಗಿಲು ಬಾಗಿಲು ಅಂತಾನೆ, ಅಷ್ಟೇ ಹೇಳ್ಬಿಡ್ತಾನೆ. ಬಾಗಿಲು ಅಂದರೆ ಏನು? ಚಳಿ ಆಗ್ತಾ ಇದೆ ಅವನಿಗೆ, ಚಳಿಗಾಲ, ಗಾಳಿ ಹೊಡಿತಾ ಇದೆ. ಆವಾಗ ಬಾಗಿಲು ಅಂತಂದಾಗ ಹಾಕು ಅನ್ನುವಂಥ ಪದವನ್ನು ಅಧ್ಯಾಹಾರ ಮಾಡ್ಕೋಬೇಕು. ಅಧ್ಯಾಹಾರ ಅಂದರೆ ಸೇರಿಸ್ಕೋಬೇಕು. ಅದು ಸೇರಿಸ್ಕೊಳ್ಳದೇ ಇದ್ದರೆ ಬೇರೆ ಅರ್ಥ ಅಂದರೆ ಬಾಗಿಲು ಹಾಕಬೇಡ ಅನ್ನೋ ಅರ್ಥದಲ್ಲಿ ಸರಿ ಹೊಂತದ? ಆಗೋದಿಲ್ಲ. ಚಳಿ ಆಗ್ತಾ ಇದೆ, ಬಾಗಿಲು ಹಾಕಬೇಡ ಅನ್ನೋ ಅರ್ಥಕ್ಕೆ ಅವಸರವೇ ಇಲ್ಲ. ಆದ್ದರಿಂದ ಅಲ್ಲಿ ಹಾಕು ಅನ್ನೋ ಪದವನ್ನು ಸೇರಿಸ್ಕೋಬೇಕು. ಅದರಂತೆ ವಾಕ್ಯ ಬೇಕಾದಾಗ ವಾಕ್ಯವನ್ನು ಸೇರಿಸ್ಕೊಳ್ಬೋದು. ಸಾವಕಾಶೆ, ಬೇರೆ ಅರ್ಥವನ್ನು ಹೇಳಲಿಕ್ಕೆ ಬರೋದಿದ್ದರೆ ಆ ಪದ ಬೇಕಾಗಿಲ್ಲ. ಸಾವಕಾಶೆ ನ ತದ್ಭವೇತ್ ಅಂತ ಬೃಹತ್. ಇಲ್ಲಿ ಬ್ರಹ್ಮ ವಿಚಾರವನ್ನು ಮಾಡಬೇಕು ಅಂತಲೇ ಸೇರಿಸ್ಕೋಬೇಕು. ಮಾಡಬಾರ್ದು ಅಂತ ಸೇರಿಸ್ಕೊಂಡ್ರೆ ಅರ್ಥವೇ ಇಲ್ಲ. ಅಧಿಕಾರ ಎಲ್ಲ ಹೇಳಿಬಿಟ್ಟು ಮಾಡಬಾರ್ದು ಅಂದರೆ ಏನು ಹೇಳಿದಂಗಾಯಿತು? ಪರಮಾತ್ಮನ ಅನುಗ್ರಹದಿಂದ ಮೋಕ್ಷ ಸಿಗ್ತದೆ, ಆದ್ದರಿಂದ ಬ್ರಹ್ಮ ವಿಚಾರ ಮಾಡಬೇಡ್ರಿ ಅಂತ ಹೇಳೋದ? ಅದು ಅವಕಾಶವೇ ಇಲ್ಲ ಅರ್ಥ ಮಾಡಲಿಕ್ಕೆ. ಬ್ರಹ್ಮ ವಿಚಾರ ಮಾಡಲಿಕ್ಕೆ ಇಷ್ಟೆಲ್ಲ ಅಧಿಕಾರ ಬೇಕು, ವೈರಾಗ್ಯ ಬೇಕು, ಭಕ್ತಿ ಬೇಕು ಅಂತ ಅಲ್ಲಿ ಹೇಳಿಬಿಟ್ಟು ಅದರಿಂದ ಮಾಡಬೇಡ್ರಿ ಅಂತ ಹೇಳೋದ? ಅದಕ್ಕೆ ಅವಕಾಶ ಇಲ್ಲ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥ ಅಯನಾಯ ವಿದ್ಯತೆ. ಇದು ಯಾವುದಕ್ಕೆ ಕೊಟೇಶನ್ನು, ಯಾವುದಕ್ಕೆ ಆಧಾರವಾಗಿ ಕೊಟ್ಟರು ಅಂತಂದರೆ, ಪ್ರಸಾದವೇ ಮೋಕ್ಷ ಸಾಧನ. ಕರ್ಮದಿಂದ ಮೋಕ್ಷ ಅಲ್ಲ, ಭಗವಂತನ ಪ್ರಸಾದ ಬೇಕು, ಅನುಗ್ರಹ ಬೇಕು. ಏನಂ ಮೋಚಯಾಮಿ, ಇವನನ್ನು ಬಿಡುಗಡೆ ಮಾಡ್ತೇನೆ ಸಂಸಾರ ಬಂಧನದಿಂದ ಅಂತ ಅವನ ಇಚ್ಛೆ ಬೇಕು.
ಅದಕ್ಕೆ ಪ್ರಸಾದ ಅಂತ ಹೆಸರಷ್ಟೇ. ಅನುಗ್ರಹ ಅಂದರೂ ಒಂದೇ, ಪ್ರಸಾದ ಅಂದರೂ ಒಂದೇ. ಇವನನ್ನು ಉದ್ಧಾರ ಮಾಡ್ತೇನೆ ಅಂತ ಅವನು ಇಚ್ಛೆ ಪಡೋದು ಅಂದರೂ ಒಂದೇ ಅರ್ಥ ಎಲ್ಲ. ಅವನ ಇಚ್ಛೆಯಿಂದ ಮೋಕ್ಷ ಆಗೋದಷ್ಟೆ. ಅದಕ್ಕೆ ಆಧಾರ ಏನು? ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಇಹ ಅಂದರೆ ಮನುಷ್ಯ ವರ್ಗದಲ್ಲಿ ತಮ್ ಏವಂ ವಿದ್ವಾನ್, ಆ ಪರಮಾತ್ಮನನ್ನು ಏವಂ ವಿದ್ವಾನ್ ಅಂದರೆ ಹಿಂದೆ ಬಂದಂತೆ ಸಾವಿರಾರು ತಲೆಗಳು, ಸಾವಿರಾರು ಕೈ, ಈ ಪ್ರಕಾರವಾಗಿ ಯಾರು ತಿಳ್ಕೊಳ್ತಾನೋ ಅವನು ಮುಕ್ತನಾಗ್ತಾನೆ. ಅನ್ಯಃ ಪಂಥಃ ಅಯನಾಯ ನ ವಿದ್ಯತೆ. ಈ ಪರಮಪುರುಷನ ಜ್ಞಾನ ಬಿಟ್ಟರೆ ಬೇರೆ ಮಾರ್ಗ ಉಪಾಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಿಂದ ಏನು ಹೇಳಿದಂಗಾಯ್ತು? ಇವಾಗ ಜ್ಞಾನ ಬೇಕು ಅಂತಾಯ್ತು. ಜ್ಞಾನವೇ ನಿಮಿತ್ತ. ಜ್ಞಾನ ನಿಮಿತ್ತ ಅಂತಂದಮೇಲೆ ನೈಮಿತ್ತಿಕವಾದಂಥ ಪ್ರಸಾದವನ್ನು ಇಟ್ಕೋಬೇಕು. ಪ್ರಸಾದ ದ್ವಾರ ಜ್ಞಾನವು ಮೋಕ್ಷಕ್ಕೆ ಕಾರಣ. ಯಾರು ಏವಂ ವಿದ್ವಾನ್ ಸಹಸ್ರಶೀರ್ಷ ಸಹಸ್ರಾಕ್ಷ ಸಹಸ್ರಪಾದ ಅಂತ ಈ ಪ್ರಕಾರವಾಗಿ ತಿಳಿತಾನೋ ಅವನು ಪ್ರಸಾದದ್ವಾರ ಅಮೃತಃ ಭವತಿ, ಮುಕ್ತನಾಗ್ತಾನೆ. ಬೇರೆ ಉಪಾಯ ಇಲ್ಲ ಅಂತ ಇಷ್ಟರ್ಥ. ಅದಕ್ಕೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅಂತ ಗೀತಾ. ಜ್ಞಾನಿಗಳಿಗೆ ನಾನು ಅತ್ಯಂತ ಪ್ರಿಯ. ಜ್ಞಾನಿಗಳಿಗೆ ನಾನು ಪ್ರಿಯ, ನನಗೆ ಜ್ಞಾನಿಗಳು ಪ್ರಿಯರು. ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಂ ಅಹಂ, ನಾನು ಜ್ಞಾನಿಗೆ ಪ್ರಿಯ. ಸಚ ಅಜ್ಞಾನಿಯು ನನಗೆ ಪ್ರಿಯ. ಆದ್ದರಿಂದ ಏನಾಯಿತು? ಯಾರ ಮೇಲೆ ಪ್ರೀತಿ ಇರ್ತದೋ ಅವ್ರ ಮೇಲೆ ಪ್ರಸಾದ, ಇದು ಪ್ರಸಿದ್ಧ. ಅದರಿಂದ ಅಪರೋಕ್ಷ ಜ್ಞಾನಿಗಳಿಗೆ ಪ್ರಸಾದ ಆಗ್ತದೆ ಅಂತ ಅನ್ನೋದು ಗೊತ್ತಾಯಿತು. ಯಮೇ ವೈಷವೃಣತೆ ತೇನ ಲಭ್ಯ, ಇದು ಸ್ಪಷ್ಟವಾಗಿ ಹೇಳಿರೋದು. ಹಿಂದೆಲ್ಲ ಅರ್ಥಾತ್ ಗೊತ್ತಾಯಿತು ಪ್ರಸಾದ ಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಯಾರನ್ನ ಏಷಃ ಪರಮಾತ್ಮನು, ಇಚ್ಛಾರೂಪಿಯಾದ ಪರಮಾತ್ಮನು ವೃಣುತೆ ಅನುಗ್ರಹ ಮಾಡ್ತಾನೋ ತೇನ ಲಭ್ಯ, ಅವನಿಂದ ಪರಮಾತ್ಮ ಲಭ್ಯ. ಸ್ಪಷ್ಟವಾಗಿ ವೃಣುತೆ ಅಂತ ಅನುಗ್ರಹವಾಚಕವಾದ ಶಬ್ದವೇ ಇದರಲ್ಲಿದೆ. ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಇತ್ಯಾದಿ ಶ್ರುತಿ ಸ್ಮೃತಿಭ್ಯ. ಇನ್ನೊಂದು ಶ್ರುತಿಯನ್ನು ಕೊಟ್ಟರು ಬೃಹದಾರಣ್ಯಕೋಪನಿಷತ್ತಿದ್ದು. ವಿಚಾರವು ಅಪರೋಕ್ಷ ಜ್ಞಾನಕ್ಕೆ ಸಾಧನ, ಅದಕ್ಕೊಂದು ಆಧಾರ ಬೇಕಲ್ಲ. ಇಲ್ಲಿ ಸ್ಪಷ್ಟವಾಗಿ ಆತ್ಮಾವ ಅರೇ ದ್ರಷ್ಟವ್ಯ, ಪರಮಾತ್ಮನು ಅರೆ ಅಂತ ಸಂಬೋಧನೆ ಮಾಡಿದ್ದು. ಅರೆ ಮೈತ್ರೇಯಿ, ಆತ್ಮ ಪರಮಾತ್ಮನು ದ್ರಷ್ಟವ್ಯ, ನೋಡಲ್ಪಡಬೇಕು, ಸಾಕ್ಷಾತ್ಕರಿಸಲ್ಪಡಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ತದರ್ಥಂ ಅಂತ ಇಟ್ಕೋಬೇಕು. ತದರ್ಥಂ ಅದಕ್ಕೋಸ್ಕರ ಶ್ರೋತವ್ಯ, ಶ್ರವಣ ಮಾಡಲ್ಪಡಬೇಕು. ಅವನು ಅಂದರೆ ಅವನ ಬಗ್ಗೆ ಶ್ರವಣ ಮಾಡಬೇಕು. ಗುರುಪದೇಶದಿಂದ ಈ ವಾಕ್ಯಕ್ಕೆ ಈ ಅರ್ಥ ಅಂತ ತಿಳ್ಕೊಂಡು ಶ್ರವಣ ಮಾಡಬೇಕು. ತಥಾ ಅದೇ ರೀತಿ ಮನನೂ ಮಾಡಬೇಕು. ನಿಧಿಧ್ಯಾಸಿತವ್ಯ, ಧ್ಯಾನನೂ ಮಾಡಬೇಕು. ಅಂದರೆ ಶ್ರವಣ ಮನನ ಧ್ಯಾನ ಇಷ್ಟು ಮಾಡಿದ ಮೇಲೆ ಆತ್ಮನ ಸಾಕ್ಷಾತ್ಕಾರ ಆಗ್ತದೆ. ಆತ್ಮಾವಾರೇ ದ್ರಷ್ಟವ್ಯ ತದರ್ಥಂ ನಿಧಿಧ್ಯಾಸಿತವ್ಯ ತದರ್ಥಂ ಮಂತವ್ಯ ತದರ್ಥಂ ಶ್ರೋತವ್ಯ. ಹೀಗೆ ಆತ್ಮನ ನೋಡಬೇಕು. ನೋಡಬೇಕಾದ್ರೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ಮನನ ಮಾಡಬೇಕು. ಮನನ ಮಾಡಬೇಕಾದ್ರೆ ಮೊದಲು ಶ್ರವಣ ಮಾಡಬೇಕು. ಇನ್ನು ಇಷ್ಟೆಲ್ಲ ಮಾಡಿದ ಮೇಲೆ ಪರಮಾತ್ಮನ ಪ್ರಸಾದ ಆಗಿ ಮೋಕ್ಷ ಆಗ್ತದೆ. ಆ ಪ್ರಸಾದದಲ್ಲಿ ವೈವಿಧ್ಯ ಇದೆ. ಕರ್ಮದಿಂದಲೂ ಭಗವಂತನ ಪ್ರಸಾದ ಆಗ್ತದೆ, ಆಗುವುದಿಲ್ಲ ಅಂತಲ್ಲ. ಆದರೆ ಕರ್ಮಣಾತು ಅಧಮ ಪ್ರೋಕ್ತ ಪ್ರಸಾದ. ಕರ್ಮದಿಂದ ಆಗುವ ಅನುಗ್ರಹ ಅಧಮ ಪ್ರಸಾದ, ಅಧಮಾನುಗ್ರಹ, ಕೆಳಮಟ್ಟದ್ದು. ಶ್ರವಣಾದಿಭಿ, ಬರೇ ಶ್ರವಣಾದಿಗಳನ್ನು ಮಾಡ್ತಾ ಇದ್ದರೆ ಮಧ್ಯಮ ಪ್ರಸಾದ.
ಜ್ಞಾನ ಸಂಪತ್ಯ, ಅವನ ಜ್ಞಾನ ಸಂಪಾದನೆ ಮಾಡಿದರೆ ಅಂದರೆ ಸಾಕ್ಷಾತ್ಕಾರ ಪಡೆದರೆ ಉತ್ತಮ ಉತ್ತಮ ಅನುಗ್ರಹ ಆಗ್ತದೆ. ಹೀಗೆ ಕರ್ಮ, ಶ್ರವಣಾದಿಗಳು ಮತ್ತು ಸಾಕ್ಷಾತ್ಕಾರ, ಈ ರೀತಿ 3 ಸಾಧನಗಳಿದೆ. ಶ್ರವಣ ಕೇವಲ ಕರ್ಮದಿಂದ ಆಗೋದು ಅಧಮ, ಶ್ರವಣಾದಿಗಳಿಂದ ಆಗೋದು ಮಧ್ಯಮ, ಅಪರೋಕ್ಷ ಜ್ಞಾನ ಪರಿಪಾಕವಾದಾಗ ಉತ್ತಮ ಅಧಿಕಾರ ಆಗಿಬಿಡ್ತದೆ. ಆಮೇಲೆ ಮೋಕ್ಷ, ಉತ್ತಮ ಪ್ರಸಾದ ಆಗ್ತದೆ. ಪ್ರಸಾದಾತ್ ಅಧಮಾದ್ ವಿಷ್ಣು ಸ್ವರ್ಗಲೋಕ ಪ್ರಕೀರ್ತಿತಃ. ಕರ್ಮ ಮಾಡಿ ಅಧಮ ಪ್ರಸಾದವನ್ನು ಅಂದರೆ ಸಣ್ಣ ಮಟ್ಟದ ಕೆಳಮಟ್ಟದ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಸ್ವರ್ಗಲೋಕ ಫಲ. ಮಧ್ಯಮ ಪ್ರಸಾದಕ್ಕೆ ಜನಲೋಕಾದಿಗಳು, ಉತ್ತಮ ಪ್ರಸಾದ ಆದರೆ ಮೋಕ್ಷ. ಮಧ್ಯಮ ಜನಲೋಕಾದಿ ಉತ್ತಮಸ್ತೇವ ಮುಕ್ತಿದಃ. ಶ್ರವಣಂ ಮನನಂಚೈವ ಧ್ಯಾನಂ ಭಕ್ತಿಸ್ತಥೈವ ಚ. ಇದಕ್ಕಾಧಾರ ನಾರದೀಯ ಪುರಾಣದಲ್ಲಿ ಶ್ರವಣ, ಮನನ, ಧ್ಯಾನ, ಭಕ್ತಿ ಇವೆಲ್ಲ ಜ್ಞಾನ ಸಂಪತ್ತವು ಸಾಧನಂ. ಸಾಕ್ಷಾತ್ಕಾರ ಪಡೀಲಿಕ್ಕೆ ಇವೆಲ್ಲ ಸಾಧನ. ಮೊದಲು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಉತ್ತಮ ಭಕ್ತಿ ಇರಬೇಕು. ನಾಣ್ಯದಿಶ್ಯತೆ, ಬೇರೆ ಮಾರ್ಗ ಇಲ್ಲ. ನಚೈತಾನಿ ವಿನಾ ಕಶ್ಚಿತ್ ಜ್ಞಾನಮಾಪಕುತಶ್ಚನ. ಏತಾನಿ ವಿನ, ಶ್ರವಣ, ಮನನ, ಧ್ಯಾನ, ಭಕ್ತಿ ಇವುಗಳನ್ನು ಬಿಟ್ಟರೆ ಯಾರಿಗೂ ಸಾಕ್ಷಾತ್ಕಾರ ಆಗುವುದಿಲ್ಲ. ಇನ್ನು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಿದೆ. ಬ್ರಹ್ಮ ವಿಚಾರ ಮಾಡಬೇಕು ಅಂತಂದರೆ ಯಾರು ಬ್ರಹ್ಮ ಅಂದರೆ? ಜೀವ. ಬ್ರಹ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ ಇದೆ. ಜೀವನ ವಿಚಾರ ಮಾಡಬೇಕಾ? ಪ್ರತಿಯೊಬ್ಬ ಜೀವನಿಗೂ ತನ್ನ ಜ್ಞಾನ ಇದ್ದೇ ಇದೆ. ಆದ್ದರಿಂದ ಬ್ರಹ್ಮ ವಿಚಾರ ಅಂದರೆ ಜೀವ ವಿಚಾರ ಮಾಡಬೇಕು ಅಂತನ್ನೋದು ಅಸಂಗತ. ಅದಕ್ಕೋಸ್ಕರ ಹೇಳಿದರು ಭಾಷ್ಯದಲ್ಲಿ ಬ್ರಹ್ಮಶಬ್ದಶ್ಚ ವಿಷ್ಣಾವೇವ. ಬ್ರಹ್ಮಶಬ್ದ ವಿಷ್ಣುವಿಗೆ ವಾಚಕ. ಇಲ್ಲಿ ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸನಲ್ಲಿ ಬ್ರಹ್ಮ ಅಂದರೆ ಬೇಕಾದಷ್ಟು ಅರ್ಥ ಇದೆ. ವೇದ ಅಂತ ಅರ್ಥ ಇದೆ, ಜೀವ ಅಂತ ಅರ್ಥ ಇದೆ, ಚತುರ್ಮುಖ ಬ್ರಹ್ಮ ಅಂತಿದೆ. ಇಲ್ಲಿ ಬ್ರಹ್ಮ ಅಂದರೆ ವಿಷ್ಣು, ವಿಷ್ಣುವಿನ ವಿಚಾರ ಮಾಡಬೇಕು. ಅದಕ್ಕೆ ಆಧಾರ ಏನು? ಬ್ರಹ್ಮ ಶಬ್ದಕ್ಕೆ ವಿಷ್ಣು ಅಂತ ಯಾಕೆ ಇಟ್ಕೋಬೇಕು? ಯಮಂತ ಸಮುದ್ರೇ ಕವಯೋ ವಯಂತಿ ತದಕ್ಷರೇ ಪರಮೇ ಪ್ರಜಾ ಯತಃ ಪ್ರಸೂತ ಜಗತಃ ಪ್ರಸೂತಿ ತೋಯೇನ ಜೀವಾನ್ ವ್ಯಸಸರ್ಜ ಭೂಮ್ಯಾಂ ಇತ್ಯಾದಿ ಉಕ್ತ್ವಾ ತದೇವರ್ತಂ ತದು ಸತ್ಯಮಾಹುಃ ತದೇವ ಬ್ರಹ್ಮ ಪರಮಂ ಕವೀನಾಂ ಇತಿ ಶ್ರುತಿ. ಮಹಾನಾರಾಯಣೋಪನಿಷತ್ನಲ್ಲಿ ತದೇವ ಬ್ರಹ್ಮ ಪರಮಂ ಕವೀನಾಂ, ಕವೀನಾಂ ಜ್ಞಾನಿಗಳ ದೃಷ್ಟಿಯಲ್ಲಿ ಅವನೇ ಬ್ರಹ್ಮ ಅಂತ. ತದೇವ ಬ್ರಹ್ಮ, ಪರಮಂ ಬ್ರಹ್ಮ, ಅವನೇ ಮುಖ್ಯ ಬ್ರಹ್ಮ, ಪರಬ್ರಹ್ಮ ಅಂತ ಹೇಳಿದ್ದಾರೆ. ಯಾರವನು ಅಂದರೆ ಹಿಂದಿಂದು ನೋಡಬೇಕು, ಆವಾಗ ಗೊತ್ತಾಗ್ತದೆ ಏನಿದೆ ಹಿಂದುಗಡೆ. ಯಮಂತ ಸಮುದ್ರೇ ಕವಯೋ ವಯಂತಿ. ಕವಯ ಜ್ಞಾನಿಗಳು, ಯಮಂತ ಸಮುದ್ರೇ ವಯಂತಿ. ಯಮ ಅಂತಃಸಮುದ್ರೇ ಅಂದರೆ ಸಮುದ್ರಾಂತ ಸ್ಥಿತನಾದಂಥವನನ್ನು ಸ್ವಲ್ಪ ತಿಳಿತಾರೆ. ಅವಯಂತಿ ಅಂದರೆ ಸ್ವಲ್ಪ ಮಟ್ಟಿಗೆ ತಿಳಿತಾರೆ. ಕವಿಗಳು ಯಾವ ಸಮುದ್ರದಲ್ಲಿರ್ತಕ್ಕಂಥ ಯಾರನ್ನು ಸ್ವಲ್ಪ ಮಟ್ಟಿಗೆ ತಿಳಿತಾರೋ, ಯಾರನ್ನ ಅಂತಃಸಮುದ್ರೇ ಸಮುದ್ರದ ಒಳಗಿರುವವನು ಅಂತ ಸ್ವಲ್ಪ ಮಟ್ಟಿಗೆ ತಿಳ್ಕೋತಾರೋ, ಮತ್ತು ತದಕ್ಷರೇ ಅವಿನಾಶಿಯಾದಂಥ ಆ ಸಮುದ್ರಾಂತಸ್ಥನಲ್ಲಿ, ಸಮುದ್ರದ ಒಳಗಿರುವವನಲ್ಲಿ, ಅವನು ಅಕ್ಷರ ಅವಿನಾಶಿಯಾದ ಅವನಲ್ಲಿ ಪರಮೇ ಪ್ರಜಾ ಎಲ್ಲ ಪ್ರಜೆಗಳು ಅಧೀನರಾಗಿದ್ದಾರೋ, ಜಗತಃ ಪ್ರಸೂತಿ ಜಗಜ್ಜನನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯೂ ಕೂಡ ಯತಃ ಪ್ರಸೂತ ಯಾರಿಂದ ಹುಟ್ಟಿದ್ದಾಳೋ, ಮತ್ತು ತೋಯೇನ ಜೀವಾನ್ ವ್ಯಸಸರ್ಜ ಭೂಮ್ಯಾಂ, ಯಾವಾತನು ತೋಯೇನ
ಅಂದರೆ ಆಯಾ ಜೀವರ ಕರ್ಮದಿಂದ, ಅವರವರ ಪ್ರಾರಬ್ಧ ಕರ್ಮ ಅಂತಾರಲ್ಲ, ಹಿಂದಿನ ಕರ್ಮ, ಅನಾದಿ ಕರ್ಮದಿಂದ ಅವರವರನ್ನ ಒಂದೊಂದು ಯೋನಿಯಲ್ಲಿ ಹುಟ್ಟಿಸಿದ್ದಾನೆ. ಒಬ್ಬೊಬ್ಬರನ್ನ ಒಂದೊಂದರಲ್ಲಿ ಹುಟ್ಟಿಸಿದ್ದಾನೆ. ಅದಕ್ಕೆ ಕಾರಣ ಏನು? ಅವರವರ ಕರ್ಮ. ತೋಯ ಅಂದರೆ ಇಲ್ಲಿ ಕರ್ಮ, ನೀರು ಅಂತ ಅರ್ಥ ಅಲ್ಲ, ಕರ್ಮ. ಯಾವಾತನು ಜೀವರನ್ನು ಅವರವರ ಕರ್ಮಕ್ಕನುಸಾರವಾಗಿ ಭೂಮಿಯಲ್ಲಿ ಹುಟ್ಟಿಸಿದ್ದಾನೋ, ಜೀವಾನ್ ವ್ಯಸಸರ್ಜ, ವಿವಿಧವಾಗಿ ಸೃಷ್ಟಿ ಮಾಡಿದ್ದಾನೆ. ಮತ್ತು ಓಷಧೀಭಿ ಪುರುಷಾನ್ ಪಶುಂಶ್ಚ, ಔಷಧಿ ಅಂದರೆ ಸಸ್ಯ, ಗಿಡಗಳು, ಮರಗಳು, ಇವೆಲ್ಲ. ಪುರುಷಾನ್ ಪಶುಂಶ್ಚ, ಪುರುಷರು, ಮನುಷ್ಯರು, ಪಶುಗಳು, ಚರಾಚರಾಣಿ ಭೂತಾನಿ, ಎಲ್ಲ ಚರಾಚರ ಭೂತಗಳು, ಇವುಗಳನ್ನು ಯಾರು ಪ್ರವೇಶ ಮಾಡಿದನೋ, ವಿವೇಶ ಭೂತಾನಿ ಚರಾಚರಾಣಿ ತದೇವ ಋತಂ, ಅವನೇ ಋತ, ಅವನೇ ಸತ್ಯ, ಅವನೇ ಪರಬ್ರಹ್ಮ. ಇಷ್ಟರ್ಥ ಅದಕ್ಕೆ. ಸಮುದ್ರದಲ್ಲಿರುವವು, ಯಾರನ್ನ ಸಮುದ್ರದಲ್ಲಿರುವವನು ಅಂತ ಕವಿಗಳು ಸ್ವಲ್ಪ ಮಟ್ಟಿಗೆ ತಿಳಿದಿದ್ದಾರೋ, ಯಾವನಲ್ಲಿ ಎಲ್ಲ ಪ್ರಜೆಗಳು ಅಧೀನರಾಗಿದ್ದಾರೋ, ಜಗಜ್ಜನನಿಯಾದ ಲಕ್ಷ್ಮೀದೇವಿಯೂ ಕೂಡ ಯಾರಿಂದ ಹುಟ್ಟಿದ್ಲೋ, ಯಾವ ಪರಮಾತ್ಮನು ಕರ್ಮದಿಂದ ಆಯಾ ಜೀವರನ್ನು ಭೂಮಿಯಲ್ಲಿ ಸೃಷ್ಟಿ ಮಾಡಿದನೋ, ಔಷಧೀಭಿ ಅಂತ ಮುಂದೆಲ್ಲ ಬರ್ತದದು. ಅಂದರೆ ಗಿಡ ಮರಗಳಿಂದ ಎಲ್ಲ ಕೂಡಿದ ಚರಾಚರ ಪ್ರಪಂಚವನ್ನು ಯಾರು ಪ್ರವೇಶ ಮಾಡಿದನೋ ಅವನೇ ಪರಬ್ರಹ್ಮ, ಅವನೇ ಸತ್ಯ, ಅವನೇ ಋತ ಅಂತ ಸ್ಪಷ್ಟವಾಗಿ ತದೇವ ಬ್ರಹ್ಮ ಪರಮಂ ಕವಿ. ಇಲ್ಲಿ ಬ್ರಹ್ಮ ಅಂದರೆ ಜೀವರು ಅಂತ ಇಟ್ಕೊಳ್ಳಿಕ್ಕಾಗುತ್ತಾ? ಜೀವರು ಸಮುದ್ರದಲ್ಲಿರ್ತಾರ, ಅಥವಾ ಜೀವನ ಅಧೀನದಲ್ಲಿ ಎಲ್ಲ ಪ್ರಜೆಗಳಿದ್ದಾರ? ಜಗಜ್ಜನನಿಯಾದ ಲಕ್ಷ್ಮೀದೇವಿ ಜೀವರಿಂದ ಹುಟ್ಟಿದವಳ ಅಲ್ಲ. ಮತ್ತು ಜೀವ ಎಲ್ಲದರೊಳಗೆ ಪ್ರವೇಶ ಮಾಡಿ ನಡೆಸ್ತಾ ಇದ್ದಾನೆ ಜಗತ್ತನ್ನು? ಇಲ್ಲ. ಆದ್ದರಿಂದ ಇಲ್ಲಿ ಬ್ರಹ್ಮ ಅಂದರೆ ವಿಷ್ಣು, ಅದಕ್ಕೆ ಆಧಾರ ಕೊಟ್ಟು. ಮತ್ತೆ ಅದೇ ನಾರಾಯಣೋಪನಿಷತ್ತಿನಲ್ಲಿ ವಿಷ್ಣು ಶಬ್ದವೇ ಇದೆ. ಇಲ್ಲಿ ವಿಷ್ಣು ಅಂತಿಲ್ಲ, ಬರೀ ಲಕ್ಷಣ ಹೇಳಿದ್ದಾರೆ ಅಷ್ಟೇನೆ. ತದೇವ ಬ್ರಹ್ಮ ಅಂತ ಸ್ಪಷ್ಟವಾಗಿ ವಿಷ್ಣು ಶಬ್ದವೇ ಇದೆ. ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಅದೇ ಮಹಾನಾರಾಯಣೋಪನಿಷತ್ನಲ್ಲಿ ಇವೆಲ್ಲ ವಿಚಾರ ಹೇಳಿ ನಿರವಕಾಶವಾದ ವಿಷ್ಣು ಶಬ್ದವೇ ಇರೋದರಿಂದ ವಿಷ್ಣುದೇವ ಹಿ ತತ್ರ ಉಚ್ಯತೆ. ಆ ಮಹಾನಾರಾಯಣೋಪನಿಷತ್ನಲ್ಲಿ ಬ್ರಹ್ಮಪದ ಇದೆ, ಅವನ ಲಕ್ಷಣನೂ ಇದೆ, ವಿಷ್ಣು ಶಬ್ದವೂ ಇದೆ. ನಚ ಇತರ ಶಬ್ದ ತತ್ಪ್ರಾಪ್ತಿ. ಅದೇ ನಾರಾಯಣೋಪನಿಷತ್ನಲ್ಲಿ ತನ್ನೋ ರುದ್ರ ಪ್ರಚೋದಯಾತ್ ಅಂತಲೂ ಇದೆಯಲ್ವಾ, ರುದ್ರ ಶಬ್ದ ಇದೆ. ಆದ್ದರಿಂದ ಬ್ರಹ್ಮ ಅಂದರೆ ರುದ್ರ ಯಾಕಾಗಬಾರ್ದು ಅಂತ ಕೇಳಿದರೆ, ಇತರ ಶಬ್ದ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಇದೆ, ಅಷ್ಟು ಮಾತ್ರದಿಂದ ರುದ್ರ ಅಂತ ಇಟ್ಕೋಬಾರ್ದು. ಯಾಕೆ ಅಂದರೆ ನಾಮಾನಿ ವಿಶ್ವಾಭಿನಸಂತಿ ಲೋಕೆ ಯದಾ ವಿರಾಸೀದನೃತಸ್ಯ ಸರ್ವಂ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ ಅಂತ ಬಾಲವೇ ಶ್ರುತಿ ಇದೆ. ನಾಮಾನಿ ವಿಶ್ವ ಅಂದರೆ ವಿಶ್ವನಾಮಾನಿ, ಎಲ್ಲ ನಾಮಗಳು ಕೂಡ ಲೋಕೆ ರುದ್ರಾದಿ ದೇವತೆಗಳಲ್ಲಿ ಅಭಿನಸಂತಿ, ಅವುಗಳಿಗೆ ವಾಚಕವಾಗಿಲ್ಲ. ಯಾಕೆ? ಯಾಕೆ ಅಂತಂದರೆ ಅನೃತಸ್ಯ ಜಗತ್ತಿಗೆ ಸರ್ವಂ, ಆಯಾ ಶಬ್ದದ ಪ್ರವೃತ್ತಿ ನಿಮಿತ್ತ ಏನಿದೆ ಆ ಶಬ್ದದ ಅರ್ಥ ಪರಮಾತ್ಮನಿಂದಲೇ ಹುಟ್ಟಿದ್ದು. ಜಗತ್ತಿಗೆಲ್ಲದಕ್ಕೂ ಕೂಡ ಈಗ ರುದ್ರದೇವರಿಗೆ ರುದ್ರ ಅನ್ನೋ ಶಬ್ದ ಇದೆ, ಆ ಶಬ್ದ ಇಂದ್ರದೇವರಿಗೆ ಇಂದ್ರ ಅನ್ನೋ ಆ ಶಬ್ದ ಇದೆ. ರೋಗ ಪರಿಹಾರಕ ಅಂತ ರುದ್ರ ಶಬ್ದದ ಅರ್ಥ, ರೋಗ ಪರಿಹಾರಕತ್ವ ಅನ್ನೋದು. ಆಮೇಲೆ ಇಂದ್ರ ಶಬ್ದಕ್ಕೆ ಐಶ್ವರ್ಯಶಾಲಿತ್ವ ಅಂತ ಅರ್ಥ. ಅದೆಲ್ಲವೂ ಕೂಡ ಪರಮಾತ್ಮನಿಂದಲೇ ಬಂದದ್ದು. ಅದರಿಂದ ಯಾವ ಪರಮಾತ್ಮನಿಂದಲೇ ಅನೃತಸ್ಯ ಜಗತ್ತಿಗೆ ಸರ್ವಂ, ಎಲ್ಲ ಶಬ್ದಗಳು ಹೇಳುವ ಆಯಾ ಧರ್ಮವು ಆವಿರಾಸಿ ಪ್ರಕಟಗೊಂಡಿತು. ರುದ್ರ ಶಬ್ದ ಹೇಳುವಂಥ ರೋಗ ಪರಿಹಾರಕತ್ವ ಪರಮಾತ್ಮನಿಂದಲೇ ಬಂತು.
ಇಂದ್ರ ಶಬ್ದ ಹೇಳುವಂಥ ಐಶ್ವರ್ಯಶಾಲಿತ್ವ ಪರಮಾತ್ಮನಿಂದಲೇ ಬಂತು. ಆದ್ದರಿಂದ ಎಲ್ಲ ಶಬ್ದಗಳು ಕೂಡ ಮುಖ್ಯವಾಗಿ ರುದ್ರ ಇಂದ್ರರಿಗಿಲ್ಲ. ಆ ರೋಗ ಪರಿಹಾರಕತ್ವ, ಇಂದ್ರ ಅಂದರೆ ಐಶ್ವರ್ಯಶಾಲಿತ್ವ, ಇದನ್ನು ಕೊಟ್ಟಂಥ ಪರಮಾತ್ಮನಲ್ಲೇ ಮುಖ್ಯ. ನಾಮಾನಿ ಸರ್ವಾಣಿ ಯಮಾವಿಶಂತಿ, ಆ ಪರಮಾತ್ಮನಲ್ಲೇ ಚೆನ್ನಾಗಿ ಪ್ರವೇಶ ಮಾಡ್ತಾವೆ ಎಲ್ಲ ನಾಮಗಳು. ತಂ ವೈ ವಿಷ್ಣು ಪರಮಮುದಾಹರಂತಿ, ಇಲ್ಲಿ ಸ್ಪಷ್ಟವಾಗಿ ವಿಷ್ಣು ಶಬ್ದನೂ ಇದೆ. ಅವನು ವಿಷ್ಣುವೇ ಅಂದರೆ ಪ್ರತಿಯೊಬ್ಬರಿಗೂ, ಈಗ ರುದ್ರನಿಗೆ ರುದ್ರ ಅನ್ನೋ ಶಬ್ದ ಬಂತು. ಯಾಕೆ? ರೋಗ ಪರಿಹಾರಕ ಅಂತ ಅರ್ಥ. ಆ ರೋಗ ಪರಿಹಾರಕತ್ವ ಕೊಟ್ಟವನು ವಿಷ್ಣು. ಹೀಗೆ ಆದ್ದರಿಂದ ಮುಖ್ಯವಾಗಿ ಎಲ್ಲ ಶಬ್ದಗಳು ವಿಷ್ಣುವಿಗೆ ಸೇರ್ತವೆ ಅಂತ ಸ್ಪಷ್ಟವಾಗಿ ಬಾಲವೇ ಶ್ರುತಿ ಇದೆ. ಆದ್ದರಿಂದ ತನ್ನೋ ರುದ್ರ ಅಂತಿದ್ದು ಕೂಡಲೇ ಮಹಾನಾರಾಯಣೋಪನಿಷತ್ನಲ್ಲಿ ರುದ್ರ ಅಂತ ಇಟ್ಕೋಬಾರ್ದು. ರುದ್ರ ಅಂದರೆ ವಿಷ್ಣು, ಮುಖ್ಯ ಅರ್ಥ ವಿಷ್ಣು. ಯತಃ, ಯಾವ ಕಾರಣದಿಂದ? ಯೋ ದೇವಾನಾಂ ನಾಮಧ ಏಕ ಏವ. ವಿಶ್ವಕರ್ಮ ಸೂಕ್ತ ಅಂತ ಇನ್ನೊಂದಿದೆ, ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯ. ಯಾವ ವಿಷ್ಣುವು ದೇವಾನಾಂ ನಾಮಧ, ಎಲ್ಲ ದೇವತೆಗಳ ನಾಮವನ್ನು ಧರಿಸಿದವನು ಏಕ ಏವ, ಅವನೊಬ್ಬನೇ. ತಂ ಪ್ರಶ್ನಂ ಪ್ರಷ್ಟಾರ್ನಾದ ಆ ಪರಮಾತ್ಮನನ್ನು ಅನ್ಯಾಭುವನಾಹ ಅಂದರೆ ಬೇರೆ ಲೋಕಗಳು ಸಂಯಂತಿ ಮೋಕ್ಷದಲ್ಲಿ ಪ್ರವೇಶ ಮಾಡ್ತಾವೆ. ಎಲ್ಲ ದೇವತೆಗಳ ನಾಮಧಾರಕನು ಯಾವ ವಿಷ್ಣು ಇದ್ದಾನೋ ಅವನಲ್ಲೇ ಮೋಕ್ಷ ಕಾಲದಲ್ಲಿ ಎಲ್ಲರೂ ಹೋಗಿ ಸೇರ್ತಾರೆ. ಅನ್ಯಾಭುವನಾಹ ತಂ ಸಂಯಂತಿ, ಆ ಪರಮಾತ್ಮನಲ್ಲೇ ಸಂಯಂತಿ ಅಂದರೆ ಲಯ ಹೊಂತಾರೆ, ಮೋಕ್ಷದಲ್ಲಿ ಅವನೊಳಗೆ ಸೇರ್ತಾರೆ. ಇಲ್ಲಿ ಸ್ಪಷ್ಟವಾಗಿ ಏಕ ಏವ ಅಂತಿರೋದ್ರಿಂದ ಒಬ್ಬನೇ, ವಿಷ್ಣು ಒಬ್ಬನೇ. ರುದ್ರನಿಗೂ ಸರ್ವಶಬ್ದ ಇದೆ, ಬ್ರಹ್ಮದೇವರಿಗೂ ಸರ್ವಶಬ್ದ ಇದೆ ಅಂತ ಹೇಳೋ ಹಾಗಿಲ್ಲ. ಆದ್ದರಿಂದ ನಾನ್ಯೇಷಾಂ ಸರ್ವನಾಮತ. ಇನ್ನೂ ಒಂದು ಕಾರಣ ಕೊಡ್ತಾರೆ. ಇಲ್ಲಿ ಯೋ ದೇವಾನಾಂ ಎಂಬಲ್ಲಿ ಒಬ್ಬನೇ ಸರ್ವಶಬ್ದವಾಚ್ಯ ಅಂತ ಹೇಳಿದ್ದಾರೆ. ಒಬ್ಬನು ಯಾರು ಅಂತ ಇಲ್ಲಿಲ್ಲ. ಸ್ವಾರಸ್ಯ ಅಂದರೆ ವಿಶ್ವಕರ್ಮ ಸೂಕ್ತದಲ್ಲಿಲ್ಲ, ವಿಷ್ಣು ಅಂತ ಶಬ್ದ ಇಲ್ಲಿಲ್ಲ. ಒಬ್ಬನೇ ನಾನು ಸರ್ವಶಬ್ದವಾಚ್ಯ, ಇನ್ನೊಬ್ಬರಿಗೆ ಸರ್ವನಾಮತ್ವ ಇಲ್ಲ, ಇಷ್ಟೇ ಹೇಳಿಬಿಟ್ಟಿದ್ದಾರೆ. ಆ ಒಬ್ಬ ಯಾರು ಅಂತ ಹೆಂಗೆ ತೀರ್ಮಾನ ಮಾಡಬೇಕು ಅಂತಂದರೆ, ಅದೇ ವಿಶ್ವಕರ್ಮ ಸೂಕ್ತದ ಇನ್ನೊಂದು ವಾಕ್ಯದಲ್ಲಿ ಪದ್ಮನಾಭತ್ವ ಅನ್ನುವಂಥ ಒಂದು ಲಿಂಗ ಯುಕ್ತಿಯನ್ನು ಹೇಳಿದ್ದಾರೆ. ಅಜಸ್ಯನಾಭಾವದ್ಧೇ ಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ಥು. ಯಾವ ದೇವತೆ ಒಬ್ಬನೇ ಸರ್ವಶಬ್ದವಾಚ್ಯ ಅಂತ ಹೇಳಿದ್ರೋ ಅವನಲ್ಲಿ ಮೋಕ್ಷದಲ್ಲಿ ಎಲ್ಲರೂ ಪ್ರವೇಶ ಮಾಡ್ತಾರೆ ಅಂತ, ಅಲ್ಲೇನೆ ಆ ಜನನರಹಿತನಾದಂಥ ಆ ದೇವತೆಯ ನಾಭಿಯಲ್ಲಿ ಹೊಕ್ಕಳಿನಲ್ಲಿ ಒಂದು ವಸ್ತು ಇದೆ, ಆ ವಸ್ತುವಿನಲ್ಲಿ ಎಲ್ಲ ಲೋಕಗಳು ಆಶ್ರಯ ಪಡೆದಿದ್ದಾವೆ ಅಂತ ಹೇಳಿದ್ದಾರೆ. ಅಂದರೆ ಯಾರು? ಯಾವ ದೇವತೆ, ಜನನರಹಿತನಾದ ಯಾವ ದೇವತೆ ಹೊಕ್ಕಳಲ್ಲಿ ಎಲ್ಲ ಲೋಕಾಶ್ರಯ ಪಡೆದದ್ದು ಅಂದರೆ ಯಾರು? ಯಾರ ನಾಭಿಯಲ್ಲಿ ಒಂದು ವಸ್ತು ಇದೆ ಅಂದರೆ ಕಮಲ, ಪದ್ಮ. ಆ ಪದ್ಮದಲ್ಲೇ ಎಲ್ಲರೂ ಇದ್ದಾರೆ ಅಂದರೆ ಪದ್ಮನಾಭತ್ವ ಅನ್ನೋ ಲಿಂಗ ಹೇಳಿದ್ದಾರೆ. ಪದ್ಮನಾಭತ್ವ ಅನ್ನೋದು ಒಂದು ಲಿಂಗ ಯುಕ್ತಿ. ಆ ಪದ್ಮನಾಭತ್ವವನ್ನು ಅದೇ ವಿಶ್ವಕರ್ಮ ಸೂಕ್ತದಲ್ಲಿ ಹೇಳಿದ್ರಿಂದ ಸರ್ವಶಬ್ದವಾಚ್ಯ ಅಂತ ಯಾರು ಹೇಳಿದರೋ ಅವನು ಪದ್ಮನಾಭ ಅಂತ ಗೊತ್ತಾಯಿತು. ಪದ್ಮನಾಭ ಅಂದರೆ ವಿಷ್ಣುವೇ. ಯಾಕೆ ರುದ್ರ ಯಾಕೆ ಆಗಬಾರ್ದು? ಅವನು ಒಂದು ಕಮಲ ತಗೊಂಡು ನಾಭಿಯಲ್ಲಿ ಇಟ್ಕೊಂಡ್ಬಿಟ್ರೆ ನಚ ಪ್ರಸಿದ್ಧಾರ್ಥಂ ವಿನ ಅನ್ಯೋರ್ಥೋ ಯುಜ್ಯತೆ. ಪದ್ಮನಾಭ ಅಂತ ಯಾರಿಗೆ ಪ್ರಸಿದ್ಧಿ ಇದೆಯೋ ಅವ್ರನ್ನ ಇಟ್ಕೋಬೇಕು. ಸುಮ್ಮನೆ ಅಪ್ರಸಿದ್ಧರಾದವ್ರಲ್ಲಿ ಒಂದು ಕಮಲ ತಗೊಂಡು ನಾಭಿಯಲ್ಲಿ ಇಟ್ಟು ಹಾಗೆಲ್ಲ ಮಾಡಬಾರ್ದು. ಅಥವಾ ಯಾವುದೋ ಒಂದು ವಸ್ತು ಇದೆ ಅಂತ ಯಾವುದೋ ಒಂದು ವಸ್ತುವನ್ನು ನಾಭಿಯಲ್ಲಿಟ್ಟು ಅದೆಲ್ಲ ಆ ರೀತಿ ಮಾಡೋ ಕ್ರಮ ಇಲ್ಲ. ಯಾವುದೇ ಒಂದು ಗ್ರಂಥದಲ್ಲಿ ಅರ್ಥ ಮಾಡಬೇಕಾದ್ರೆ ಪ್ರಸಿದ್ಧ ಅರ್ಥವನ್ನು ಇಟ್ಕೋಬೇಕು. ಏನಾದರೂ ಬಾಧಕ ಬಂದರೆ ಕೈ ಬಿಡಬೇಕು ಹೊರತು ಸುಮ್ಮನೆ ಕೈ ಬಿಟ್ಟು ಏನೇನೋ ಅರ್ಥ ಮಾಡಬಾರ್ದು. ನಾಭಿಯಲ್ಲಿ ಇರೋದು ಅಂತಂದರೆ ಅದಕ್ಕೆ ಪದ್ಮ,
ಪದ್ಮನಾಭ ಅನ್ನೋ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಎಲ್ಲಿ ಪ್ರಸಿದ್ಧ ಆಗಿದೆ? ಸ್ಕಾಂದ ಪುರಾಣದಲ್ಲಿ ಪ್ರಸಿದ್ಧ ಆಗಿದೆ. ಅಜಸ್ಯ ನಾಭ ವಿತೀಯಸ್ಯ ನಾಭೇರಭೂತ್ ಶ್ರುತೆ ಪುಷ್ಕರಂ ಲೋಕಸಾರಂ ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವ ವಿಭೂತಯೇ ವಿಷ್ಣವೇ ಲೋಕಕರ್ತರೇ. ಇತ್ತೀಚೆ ಸ್ಕಾಂದ ಪುರಾಣದಲ್ಲಿ ಸ್ಪಷ್ಟವಾಗಿ ಅಜಸ್ಯನಾಭವು ಅನ್ನೋ ಶ್ರುತಿಯನ್ನೇ ಉಲ್ಲೇಖ ಮಾಡಿ, ಅಜಸ್ಯನಾಭವು ಅನ್ನೋ ಶ್ರುತಿಯಲ್ಲಿ ನಾಭಿಯಲ್ಲಿ ಒಂದು ವಸ್ತು ಇದೆ ಅಂತ ಹೇಳಿದ್ದಾರಲ್ಲ, ಅದು ಯಾವುದು ಅಂತಂದರೆ ಪುಷ್ಕರಂ ಲೋಕಸಾರಂ, ಎಲ್ಲ ಲೋಕಕ್ಕೆ ಆಧಾರವಾದ ಪುಷ್ಕರ ಅಂತ ಪದ್ಮಪುರಾಣದಲ್ಲಿ ಇದೆ. ಅಜಸ್ಯನಾಭಾವಿತಿ ಶ್ರುತೇ, ಅಜಸ್ಯನಾಭಾವನ್ನು ಶ್ರುತಿಯಲ್ಲಿ ಏನು ಹೇಳಿದ್ದಾರೆ, ಯಸ್ಯನಾಭೇಹೇ ಅಭೂತ್ ಪುಷ್ಕರಂ ಲೋಕಸಾರಂ, ಯಾರ ನಾಭಿಯಿಂದ ಈ ಒಂದು ವಸ್ತು ಹುಟ್ಟಿತು ಅಂತಂದರೆ ಅದು ಕಮಲ ಹುಟ್ಟಿತು, ಲೋಕಸಾರವಾದ ಕಮಲವೇ ಹುಟ್ಟಿತು. ಯಾರ ನಾಭಿಯಿಂದ ಹುಟ್ಟಿತೋ ಅಂಥ ವಿಷ್ಣುವೇ ಲೋಕಕರ್ತರೆ, ಅಂಥ ವಿಷ್ಣು ಲೋಕ ಸೃಷ್ಟಿ ಮಾಡಿದೆ ವಿಷ್ಣುವಿಗೆ ನಮಸ್ಕಾರ. ವ್ಯಸ್ತ ಸಮಸ್ತ ವಿಶ್ವ ವಿಭೂತಯೇ, ವ್ಯಸ್ತ ಅಂದರೆ ವ್ಯಸ್ತ ಅಂತಂದರೆ ವಿಸ್ತೃತವಾಗಿರ್ತಕ್ಕಂಥ ಸೃಷ್ಟಿಯಾದಿಗಳು ಎಲ್ಲವೂ ಇರುವಂತಹದ್ದು. ಸಮಸ್ತ ಸಂಕ್ಷಿಪ್ತವಾದ್ದು, ಕೆಲವಿರೋದು. ಈಗ ಚೇತನರಿಗೆ ವ್ಯಸ್ತ ಎಲ್ಲವೂ ಇದೆ, ವಿಸ್ತೃತವಾದದ್ದು ಎಲ್ಲವೂ ಇದೆ. ಜಡದಲ್ಲಿ ಜ್ಞಾನ ಮೋಕ್ಷ ಅವೆಲ್ಲ ಇಲ್ಲ, ಸಂಕ್ಷಿಪ್ತವಾದ್ದು ಕೆಲವು. ಇಂಥ ವಿಶ್ವವಿಭೂತಯೇ, ವ್ಯಸ್ತ ಸಮಸ್ತವಾದ ವಿಶ್ವದ ವಿಭೂತಿಗಳು ಅಂದರೆ ಸೃಷ್ಟ್ಯಾದ್ಯಷ್ಟಕ, ವಿಭೂತಿ ಅಂದರೆ ಸೃಷ್ಟ್ಯಾದಿ 8. ಅದರಲ್ಲಿ ವ್ಯಸ್ತವಾಗಿರೋದು ಚೇತನರಿಗೆಲ್ಲ, ಸಮಸ್ತವಾಗಿರೋದು ಅಂದರೆ ಸಂಕ್ಷಿಪ್ತವಾಗಿರೋದು ಜಡಕ್ಕೆ, ಯಾಕೆ ಜಡಕ್ಕೆ ಜ್ಞಾನ ಇಲ್ಲ. ಹೀಗೆ ಈ ರೀತಿಯಾದಂಥ ವಿಷ್ಣುವಿಗೆ ನಮಸ್ಕಾರಗಳು ಅಂತಿದೆ. ಇಲ್ಲಿ ಸ್ಪಷ್ಟವಾಗಿ ಅಜಸ್ಯನಾಭಾವನ್ನು ಶ್ರುತಿಯ ಪ್ರಕಾರ ಯಾರ ನಾಭಿಯಿಂದ ಕಮಲ ಹುಟ್ಟಿತೋ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಪದ್ಮನಾಭತ್ವ ಲಿಂಗ ಇರೋದರಿಂದ ಸರ್ವಶಬ್ದವಾಚ್ಯತ್ವ ವಿಶ್ವಕರ್ಮ ಸೂಕ್ತದಲ್ಲಿ ಹೇಳಿದ್ದು ಯಾರಿಗೆ ಇಟ್ಕೊಳ್ಬೇಕು? ವಿಷ್ಣುವಿಗೆ ಇಟ್ಕೋಬೇಕು. ವಿಷ್ಣುವೇ ಲೋಕಕರ್ತರೆ ಅಂತ ವಿಷ್ಣುವಿಗೆ ಪದ್ಮನಾಭತ್ವ ಪ್ರಸಿದ್ಧವಾಗಿದೆ. ಇನ್ನು ಸಮಾಖ್ಯ ಅಂತ ಒಂದು ಇದೆ, ಅದೊಂದು ಯುಕ್ತಿ ಎಂದು ಹೇಳ್ತಾರೆ. ಪರೋ ದಿವಾಪರ ಏನಾ ಪೃಥಿವ್ಯಾ ಅಂತ ಋಗ್ವೇದದಲ್ಲಿದೆ. ವಿಶ್ವಕರ್ಮ ಸೂಕ್ತದಲ್ಲಲ್ವ ಬಂದದ್ದು ಯಾವುದು? ಪದ್ಮನಾಭತ್ವ, ಸರ್ವಶಬ್ದವಾಚ್ಯತ್ವ, ಪದ್ಮನಾಭತ್ವ, ಇದೆಲ್ಲ ವಿಶ್ವಕರ್ಮ ಸೂಕ್ತದಲ್ಲಿ ಬಂದದ್ದು. ಅದೇ ವಿಶ್ವಕರ್ಮ ಸೂಕ್ತದಲ್ಲಿ ಪರೋ ದಿವಾಪರ ಏನಾ ಪೃಥಿವ್ಯಾ ಪರೋ ದೇವೇ ಬೆರಸುಭಿರ್ಯದಸ್ತಿ ಅಂತ ಒಂದು ಮಂತ್ರ ಇದೆ. ದ್ಯುಲೋಕಕ್ಕಿಂತ ಮೇಲೆ ಯಾರಿದ್ದಾನೋ, ಪೃಥ್ವಿಗಿಂತ ಮೇಲೆ ಯಾರಿದ್ದಾನೋ, ದೇವಾಸುರರನ್ನು ಯಾರು ಮೀರಿದ್ದಾನೋ ಅಂತ ಒಬ್ಬನ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅವನು ಯಾರು? ಅದು ತೀರ್ಮಾನ ಆಗಬೇಕಾದ್ರೆ ಇದಕ್ಕೆ ಸಮಾಖ್ಯಾ ಶ್ರುತಿ ನೋಡಬೇಕು. ಅಂದರೆ ಇದೇ ಶಬ್ದವುಳ್ಳಂಥ ಇನ್ನೊಂದು ಶ್ರುತಿ ಇದೆ, ಅಂಬ್ರಣಿ ಸೂಕ್ತ. ಏನಿದೆ ಅದರಲ್ಲಿ? ಪರೋ ದಿವಾಪರ ಏನಾ ಪೃಥಿವ್ಯೈತಾವತಿ ಮಹಿನಾ ಸಂಬಭೂವ. ಸ್ವಲ್ಪ ವ್ಯತ್ಯಾಸ. ಪರೋ ದಿವಾಪರ ಏನಾ ಪೃಥಿವ್ಯ ಪರೋ ದೇವೇಭಿರಸುಭಿರ್ಯದಸ್ತಿ ಅಂತ ಇದರಲ್ಲಿರೋದು ವಿಶ್ವಕರ್ಮ ಸೂಕ್ತದಲ್ಲಿ. ಅಂಬ್ರಣಿ ಸೂಕ್ತದವು ಅದು ಸಮಾಖ್ಯಾ ಸೂಕ್ತ. ಅಂದರೆ ಇದೇ ರೀತಿ ಇದೆ. ಪರೋ ದಿವಾಪರ ಏನಾ ಪೃಥಿವ್ಯ, ಮುಂದೆ ಮಾತ್ರ ಸ್ವಲ್ಪ ವ್ಯತ್ಯಾಸ. ಏತಾವತಿ ಮಹಿನಾ ಸಂಬಭೂವ ಅಂತಿದೆ. ಇದನ್ನು ನೋಡಿದರೆ ಸಮಾಖ್ಯಾ ಶ್ರುತಿಯಲ್ಲೇನಿದೆ? ಪರೋ ದಿವ ಲಕ್ಷ್ಮೀದೇವಿಗಿಂತಲೂ ಉತ್ತಮ, ಪೃಥ್ವಿ ಅಭಿಮಾನಿಗಿಂತಲೂ ಉತ್ತಮ, ದೇವತೆಗಳಿಗಿಂತಲೂ ಉತ್ತಮ, ಅಸುರರಿಗಿಂತಲೂ ಉತ್ತಮ, ಎಲ್ಲವೂ ಅವನಿಂದಲೇ ನಡೆಯೋದು. ನಾನು ಮಾತ್ರ ಪರಿಮಿತಳಾಗಿದ್ದೇನೆ. ಮಹಿನಾ ಏತಾವತಿ ಸಂಬಭೂವ, ಅವನು ಎಲ್ಲರನ್ನೂ ಮೀರಿದ್ದಾನೆ, ನಾನು ಪರಿಮಿತಳಾಗಿದ್ದೇನೆ ಅಂತ ಲಕ್ಷ್ಮಿ ಹೇಳ್ಕೊಳ್ತಾಳೆ ಅಂಬ್ರಣಿ ಸೂಕ್ತದಲ್ಲಿ. ಹಾಗಾದರೆ ವಿಶ್ವಕರ್ಮ ಸೂಕ್ತದಲ್ಲಿ ಏನಿಟ್ಕೋಬೇಕು?
ಪರೋ ದಿವಾಪರ ಏನ ಪೃಥಿವ್ಯಾ ಪರೋ ದೇವಿ ಭಿರ್ಯಸು ಭಿರ್ಯದಸ್ತಿ ಅಂತ ಇದು ವಿಶ್ವಕರ್ಮ ಸೂಕ್ತ. ಅಂಬ್ರಣಿ ಸೂಕ್ತ ಸಮಾಖ್ಯ ನೋಡಿದರೆ ಲಕ್ಷ್ಮೀದೇವಿ ಪರಮಾತ್ಮನನ್ನು ಪ್ರಶಂಸೆ ಮಾಡಿ ನನಗಿಂತ ಉತ್ತಮ ಅಂತ ಹೇಳಿದ್ದಾಳೆ. ಅಷ್ಟೇ ಅಲ್ಲ, ಅದೇ ಅಂಬ್ರಣಿ ಸೂಕ್ತದಲ್ಲಿ ಯಂ ಕಾಮ ಏತಂತ್ರ ಮುಗ್ರಂಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ, ರುದ್ರನಿಗೂ ನಾನು ನಿಯಾಮಕ, ಚತುರ್ಮುಖ ಬ್ರಹ್ಮನಿಗೂ ನಾನೇ ನಿಯಾಮಕಳು, ಋಷಿಗಳನ್ನು ನಾನೇ ನಿಯಮನ ಮಾಡ್ತೇನೆ. ಇಷ್ಟೆಲ್ಲ ಹೇಳಿ ಮಮ ಯೋನಿಹಿ, ನನಗೆ ಈ ಶಕ್ತಿ ಕೊಟ್ಟಂಥ ಕಾರಣೀಭೂತನಾದವನು ಅಪ್ಸು ಅಂತಃಸಮುದ್ರೇ, ನೀರಿನಲ್ಲಿ ಸಮುದ್ರದಲ್ಲಿದ್ದಾನೆ ಅಂತ ಇಷ್ಟು ಹೇಳಿದ್ದಾರೆ. ಹಾಗಾದರೆ ಲಕ್ಷ್ಮಿಗೆ ಕಾರಣ ಯಾರು ಅಂತಾಯಿತು? ಬ್ರಹ್ಮನೋ ರುದ್ರನೋ ಅಲ್ಲ, ಬ್ರಹ್ಮರುದ್ರನನ್ನು ನಿಯಮನ ಮಾಡುವವಳು ಲಕ್ಷ್ಮೀದೇವಿ. ನನಗೆ ಕಾರಣ ನೀರಿನಲ್ಲಿದ್ದಾನೆ ಅಂತ ಹೇಳಿದ್ರಿಂದ ಸಮುದ್ರಾಂತಸ್ಥನು ನಾರಾಯಣನೇ ಅನ್ನೋದು ಇದರಿಂದಲೂ ಗೊತ್ತಾಗ್ತದೆ. ಸಮುದ್ರಾಂತಸ್ಥ ನಾರಾಯಣ. ಆದ್ದರಿಂದ ಮಹಾನಾರಾಯಣೋಪನಿಷತ್ನಲ್ಲಿ ಸಮುದ್ರಾಂತಸ್ಥ ಅಂತ ಬಂದು ಆಮೇಲೆ ವಿಷ್ಣು ಶಬ್ದನೂ ಇದೆ. ಇಲ್ಲಿಯೂ ಸ್ಪಷ್ಟವಾಗಿ ಅಂಬ್ರಣಿ ಸೂಕ್ತದಲ್ಲಿಯೂ ಸಮುದ್ರಾಂತಸ್ಥ ಅಂತ ನಾರಾಯಣ ಅಂತ ಹೇಳಿದ್ದಾರೆ. ಆದ್ದರಿಂದ ವಿಷ್ಣು ಕರ್ಮ ಸೂಕ್ತದಲ್ಲಿ ಹೇಳಿದ ಸರ್ವಶಬ್ದ ವಾಚ್ಯ ವಿಷ್ಣುವೇ. ಯಾಕೆ ಆ ವಿಷ್ಣುವನ್ನೇ ಅಂಬ್ರಣಿ ಸೂಕ್ತದಲ್ಲಿ ಪ್ರಸ್ತಾಪ ಮಾಡಿರೋದು. ಅಲ್ಲ, ಅಲ್ಲಿ ನನ್ನ ಕಾರಣ ಸಮುದ್ರದಲ್ಲಿದ್ದಾನೆ ಅಂತ ಅಷ್ಟೇ ಇದೆ. ವಿಷ್ಣು ಅಂತ ಎಲ್ಲಿದೆ ಅಂಬ್ರಣಿ ಸೂಕ್ತದಲ್ಲಿ? ಲಕ್ಷ್ಮೀದೇವಿ ನನಗೆ ಕಾರಣನಾದವನು ಸಮುದ್ರದಲ್ಲಿದ್ದಾನೆ ಇಷ್ಟು ಹೇಳಿದ್ದಾಳೆ. ಉಗ್ರನನ್ನು ನಾನು ನಿಯಮನ ಮಾಡ್ತೇನೆ, ನನಗೆ ಕಾರಣ ಸಮುದ್ರದಲ್ಲಿದ್ದಾನೆ ಅಂತಂದರೆ ಇಲ್ಲೂ ಪ್ರಸಿದ್ಧವಾದನ್ನೇ ಇಟ್ಕೋಬೇಕು. ಉಗ್ರನನ್ನು ನಿಯಮನ ಮಾಡ್ತೇನೆ ಅಂದರೆ ರುದ್ರನನ್ನು ನಿಯಮನ ಮಾಡ್ತೇನೆ ಅಂತ ಅರ್ಥ. ಯಾರೋ ಒಬ್ಬ ಕ್ರೂರ ವ್ಯಕ್ತಿಯನ್ನು ನಿಯಮನ ಮಾಡ್ತೇನೆ ಅಂತ ಅರ್ಥ ಇಟ್ಕೋಬಾರ್ದು. ಇನ್ಯಾವರು ಹೆಣ್ಣುಮಗಳು ಒಬ್ಬ ಕ್ರೂರನನ್ನು ನಾನು ನಿಯಮನ ಮಾಡ್ತೇನೆ, ನನ್ನ ಕಾರಣನು ಸಮುದ್ರದಲ್ಲಿದ್ದಾನೆ ಅಂತಂದರೆ 2 ದಿವಸ ಸಮುದ್ರದಲ್ಲಿ ಮುಳುಗಿದ್ದ, ಹೀಗೆಲ್ಲ ಅರ್ಥ ಮಾಡಬಾರ್ದು. ಅಪ್ರಸಿದ್ಧ ಅರ್ಥ. ಉಗ್ರೋ ರುದ್ರ, ಉಗ್ರ ಅಂದರೆ ರುದ್ರನೇ, ಸಮುದ್ರದಲ್ಲಿರುವವನು ಅಂದರೆ ನಾರಾಯಣನೇ. ಯಾಕೆ? ಪ್ರಸಿದ್ಧತ್ವ ಅದು ಪ್ರಸಿದ್ಧ ಅರ್ಥ ಇಟ್ಕೋಬೇಕು. ಮತ್ತು ನಾರಾಯಣ ಶಬ್ದದಿಂದ ಸೂಚಿತನೂ ಆಗಿದೆ. ನಾರ ಅಂದ್ರೇನು? ನೀರು. ಅಯನ ಅಂದರೆ ಆಶ್ರಯ, ನೀರನ್ನು ಆಶ್ರಯಿಸಿಕೊಂಡಿರುವವನು ಅಂದರೆ ಸಮುದ್ರದಲ್ಲಿರುವವನು, ಸಮುದ್ರಶಾಯಿ. ಯಾರು? ವಿಷ್ಣು. ಇದು ಪ್ರಸಿದ್ಧ. ಯಾಕೆ ಪ್ರಸಿದ್ಧ? ಮಹೋದಧಿಶಯೋಂತಕಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಪ್ರಸಿದ್ಧವಾಗಿದೆ. ನಾರಾಯಣ ಶಬ್ದದಿಂದ ಸೂಚಿತವೂ ಆಗಿದೆ. ಮಹೋದಧಿಶಯೋಂತಕಃ, ಮಹೋದಧಿಶಯ ಅಂತಕಃ. ಮಹೋದಧಿಶಯ ಅಂದರೆ ದೊಡ್ಡ ಸಮುದ್ರದಲ್ಲಿರುವವನು. ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರೋದು. ಶಿವ ಸಹಸ್ರನಾಮನೋ ಚತುರ್ಮುಖ ಬ್ರಹ್ಮ ಸಹಸ್ರನಾಮದಲ್ಲೂ ಬಂದಿಲ್ಲ. ಆದ್ದರಿಂದ ವಿಷ್ಣು ಸಹಸ್ರನಾಮದಲ್ಲಿ ಮಹೋದಧಿಶಯ ಅನ್ನೋ ಶಬ್ದದಿಂದ ಸಮುದ್ರಾಂತಸ್ಥ ಯಾರು? ವಿಷ್ಣು ಅಂತಲೇ ಪ್ರಸಿದ್ಧನಾಗಿದ್ದಾನೆ. ಮತ್ತು ನಾರಾಯಣ ಶಬ್ದದಿಂದ ಸೂಚಿತವೂ ಆಗಿದೆ ಸಮುದ್ರಾಂತಸ್ಥತ್ವ. ನಾರ ಅಂದರೆ ನೀರು, ಅಯನ ಅಂದರೆ ಆಶ್ರಯ. ಹೀಗೆ ಪ್ರಸಿದ್ಧಿ ಇಟ್ಟುಕೊಂಡು ನೋಡಿದರೆ ಮಮ ಯೋನಿರಪ್ಸ್ವಂತ ಸಮುದ್ರೆ ಅಂದರೆ ಯಾರನ್ನ ಇಟ್ಕೋಬೇಕು? ನನ್ನ ಕಾರಣ ಸಮುದ್ರದಲ್ಲಿದ್ದಾನೆ ಅಂತಂದರೆ ಯಾರನ್ನ ಇಟ್ಕೊಳ್ಬೇಕು? ವಿಷ್ಣು ಸಹಸ್ರನಾಮದಲ್ಲಿ ಪ್ರಸಿದ್ಧನಾದ ವಿಷ್ಣುವನ್ನೇ ಇಟ್ಕೋಬೇಕು. ಹಾಗಾದರೆ ಅಂಬ್ರಣಿ ಸೂಕ್ತದಲ್ಲಿ ವಿಷ್ಣು ಪ್ರಸಕ್ತನಾದ ಸಮಾಖ್ಯಾ ಸೂಕ್ತ. ಹಾಗಾದರೆ ವಿಶ್ವಕರ್ಮ ಸೂಕ್ತದಲ್ಲಿಯೂ ಕೂಡ ಸರ್ವಶಬ್ದ ವಾಚ್ಯ ಅಂತ ಹೇಳಲ್ಪಟ್ಟವನು ಇವನೇ ಆಗಬೇಕು. ಯಾಕೆ? ಎರಡೂ ಕೂಡ ಸಮಾಖ್ಯಾ ಸೂಕ್ತಗಳು. ಅಲ್ಲ, ಅದನ್ನು ಬಿಟ್ಬಿಡ್ತೀವಿ ನಾವು, ಆ ಅರ್ಥ ಬಿಡ್ತೀವಿ ಅಂದರೆ ವಿರೋಧ ಬಂದಾಗಿ ಬಿಡಬೇಕು. ವಿರೋಧ ಇಲ್ಲದೆ ಇದ್ದರೆ ನಚ ಅವಿರೋಧೇ ಪ್ರಸಿದ್ಧ ಪರಿತ್ಯಜ್ಯತೆ. ವಿರೋಧ ಇಲ್ಲದೆ ಸುಮ್ಮನೆ ಪ್ರಸಿದ್ಧಾರ್ಥ ಬಿಟ್ಟು ಅಪ್ರಸಿದ್ಧಾರ್ಥ ಏನೇನೋ ಹೇಳೋದಲ್ಲ. ನಾನು ಸಮುದ್ರಕ್ಕೆ ಹೋಗಿ ಬಂದೆ ಅಂತ ಯಾರಾದರೂ ಹೇಳಿದರೆ ಆಕಾಶಕ್ಕೆ ಹೋಗಿ ಬಂದೆ ಅಂತ ಅರ್ಥ ಮಾಡಬಾರ್ದು. ಏನು ಪ್ರಸಿದ್ಧಾರ್ಥನೋ ಅದನ್ನೇ ಇಟ್ಕೋಬೇಕು. ತಿರುಪತಿಗೆ ಹೋಗಿ ಬಂದೆ ಅಂದರೆ ತಿರುಪತಿ ಹೋಗಿ ಬಂದ ಅಂತ ಪ್ರಸಿದ್ಧವಾದ ತಿರುಪತಿನೇ ಇಟ್ಕೋಬೇಕು. ಇನ್ಯಾವುದೋ ಚಿಕ್ಕ ತಿರುಪತಿ ಅಂತ ಇನ್ನೊಂದು ಊರಿದೆ ಅಂತ ಹೇಳಿ ಅಲ್ಲಿ ಹೋಗಿ ಬಂದೆ ಅಂತ ಪ್ರಸಿದ್ಧಾರ್ಥ ಬಿಡೋದಲ್ಲ. ಉಕ್ತನ್ಯಾಯೇನ ಚ ಶ್ರುತಯ ಏತಮೇವ ವದಂತಿ. ಅಷ್ಟೇ ಅಲ್ಲ, ವಿಶ್ವಾಧಿಕೋ ರುದ್ರ ಇತ್ಯಾದಿ ಶ್ರುತಿಗಳು ಕೂಡ ಇದನ್ನೇ ಹೇಳೋದು.
ಯಾಕೆ ನಾಮಾನು ವಿಶ್ವಾಭಿನಸಂತಿ ಲೋಕೆ ಎನ್ನೋ ಆಗಮ ಮತ್ತು ವೇದೇ ರಾಮಾಯಣೇ ಚೈವ ಅಂತ ಮುಂದೆ ಹೇಳ್ತಾರೆ. ಇವೆಲ್ಲ ಪ್ರಮಾಣಗಳಿರೋದರಿಂದ ಶ್ರುತಯ ವಿಶ್ವಾಧಿಕೋ ರುದ್ರ ಅಂತ ಸರ್ವೋತ್ತಮ ರುದ್ರ ಅಂತಿದೆಯಲ್ವ ಅಂದರೆ ಅಲ್ಲಿಯೂ ಇಷ್ಟೇ ಅರ್ಥ. ವಿಶ್ವಾಧಿಕೋ ರುದ್ರ ಅಂದರೆ ಸರ್ವಾಧಿಕ ವಿಷ್ಣು ಅಂತಲೇ ಅರ್ಥ. ಯಾಕೆ ಹಿಂದೆ ಹೇಳಿದ ಪ್ರಮಾಣಗಳು ಬೇಕಾದಷ್ಟಿದೆ. ನಾಮಾನು ವಿಶ್ವಾಭಿನಸಂತೆ ಲೋಕೆ ಎಲ್ಲ ನಾಮಗಳು ಪರಮಾತ್ಮ ವಾಚಕ ಅಂತಿದೆ. ಅದರಿಂದ ವಿಶ್ವಾಧಿಕೋ ರುದ್ರ ಅನ್ನೋಲ್ಲಿಯೂ ಕೂಡ ನಾರಾಯಣ ಅಂತಲೇ ಮಾಡಬೇಕು. ಮತ್ತು ಮುಂದೆನೂ ಬರುತ್ತೆ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದದಲ್ಲಿ, ರಾಮಾಯಣದಲ್ಲಿ, ಪುರಾಣಗಳಲ್ಲಿ, ಭಾರತದಲ್ಲಿ ಆದಿ ಅಂತ್ಯ ಮಧ್ಯ ಸರ್ವತ್ರ ಎಲ್ಲ ಕಡೆಯೂ ಕೂಡ ವಿಷ್ಣು ಗೀಯತೆ ಅಂತಿದೆ. ನಚ ಇತರ ಗ್ರಂಥ ವಿರೋಧ. ಪಾಶುಪತ ಶಾಸ್ತ್ರದಲ್ಲಿ ಪಶುಪತಿಯೇ ಸರ್ವೋತ್ತಮ, ಅವನೇ ಸರ್ವಕಾರಣ ಅಂತೆಲ್ಲ ಹೇಳಿದಾರಲ್ಲ, ಆ ಗ್ರಂಥದ ವಿರೋಧ ಏನೂ ಇಲ್ಲ. ಯಾಕೆ ಅಂದರೆ ಅದೆಲ್ಲ ಮೋಹಕ್ಕೋಸ್ಕರ ಮಾಡಿರೋ ಗ್ರಂಥಗಳು. ಅದರ ವಿರೋಧ ನಾವು ತಲೆ ಹಚ್ಕೋಬಾರ್ದು. ಯೇಷ ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯತಿ ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು ಇತಿ ವಾರಾಹವಚನಾತ್. ಇತರ ಗ್ರಂಥ ವಿರೋಧ ನಾಸ್ತಿ. ವರಾಹ ಪುರಾಣದಲ್ಲಿ ಸ್ಪಷ್ಟವಾಗಿದೆ, ರುದ್ರ ನಾನು ಮೋಹ ಅನ್ನೋದನ್ನು ಸೃಷ್ಟಿ ಮಾಡ್ತೀನಿ, ಆ ಮೋಹವು ಜನರನ್ನು ಮೋಹಗೊಳಿಸ್ತದೆ, ಅಜ್ಞಾನದಲ್ಲಿ ಮುಚ್ಚಿಬಿಡ್ತದೆ. ಅಜ್ಞಾನದಿಂದ ನೀನು ಕೂಡ ಮೋಹಶಾಸ್ತ್ರಗಳನ್ನು ಮಾಡು. ನಾ ಸೃಷ್ಟಿ ಮಾಡಿದ ಮೋಹವನ್ನಿಟ್ಟುಕೊಂಡು ಮೋಹಶಾಸ್ತ್ರವನ್ನು ನೀನು ರಚನೆ ಮಾಡು. ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ. ಮಹಾಭುಜನಾಗಿರ್ತಕ್ಕಂಥ ರುದ್ರನೇ ಅತಥ್ಯಾನಿ ವಿತಥ್ಯಾನಿ. ವಿತಥ್ಯಾನಿ ಅಂತಂದರೆ, ಅತಥ್ಯಾನಿ ಅಂದರೆ ಎಲ್ಲೂ ಇಲ್ಲದೆ ಇರೋದನ್ನೆಲ್ಲ ಹೇಳು, ಎಲ್ಲೂ ಇಲ್ಲದೆ ಇರೋ ವಿಷಯಗಳನ್ನು ಹೇಳು. ವಿತಥ್ಯಾನಿ ಅಂದರೆ ವಿಷ್ಣುನಿಷ್ಠವಾದದ್ದನ್ನು, ವಿಷ್ಣುವಿನಲ್ಲಿರೋದನ್ನೆಲ್ಲ ರುದ್ರನಿಗೆ ಮಾಡಿ ಹೇಳು. ಮೋಹಕ್ಕೋಸ್ಕರ, ಜನರಿಗೆ ಮೋಹ ಬರಲಿಕ್ಕೋಸ್ಕರ ವಿಷ್ಣು ಮಾಡಿದ್ದನ್ನೆಲ್ಲ ರುದ್ರ ಮಾಡಿದ ಅಂತ ಹೇಳು. ಮತ್ತು ಎಲ್ಲೂ ಇಲ್ಲದೆ ಇರೋದನ್ನು ರುದ್ರ ಮಾಡಿದ ಅಂತ ಹೇಳು. ಹೀಗೆ ಅತಥ್ಯಾನಿ ಅಂದರೆ ಎಲ್ಲೂ ಇಲ್ಲದೆ ಇರೋ ವಿಚಾರಗಳು. ವಿತಥ್ಯಾನಿ ಅಂತಂದರೆ ಬೇರೆ ಕಡೆ ಇರೋದನ್ನು ರುದ್ರನಲ್ಲಿ ಹಾಕಿ ಹೇಳು. ಪ್ರಕಾಶಂಚಂ ಕುರು ಚಾತ್ಮಾನ, ಒಟ್ಟು ನಿನ್ನನ್ನು ನೀನು ಪ್ರಕಟಪಡಿಸಿಕೋ, ನನ್ನನ್ನು ಮುಚ್ಚಿಡು, ನನ್ನ ತತ್ವ ಮುಚ್ಚಿಡು. ಅಪ್ರಕಾಶಂ ಮಂಚ ಮಾಂ ಕುರು ಅಂತ ಸ್ಪಷ್ಟವಾಗಿರೋದ್ರಿಂದ ಆ ಪಾಶುಪತಾದಿ ಶಾಸ್ತ್ರಗಳೆಲ್ಲ ಮೋಹಕ್ಕೋಸ್ಕರ ಮಾಡಿರೋದು. ಮತ್ತು ಶೈವವಾದ ಸ್ಕಾಂದ ಪುರಾಣದಲ್ಲೇ ಇದೆ. ಶೈವ ಪುರಾಣ ಅಂತ ಪ್ರಸಿದ್ಧವಾದ ಸ್ಕಾಂದ ಪುರಾಣದಲ್ಲೇ ಇದೆ. ಶ್ವಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದೇಸುರಾ ತದೈವ ಅಚ್ಯುತಯಾಂತೇವ ಯದೈವ ತ್ವಂ ಪರಾಂಗುಖಃ. ಹೇ ಅಚ್ಯುತ, ಯಾವಾಗ ನೀನು ಪರಾಂಗುಖನಾಗ್ತೀಯೋ, ದೇವತೆಗಳಿಗೆ ಅನುಗ್ರಹ ಮಾಡದೆ ಮುಖ ತಿರುಗಿಸಿಬಿಡ್ತೀಯೋ, ಆವಾಗ ಬ್ರಹ್ಮ ಆಗಲಿ ರುದ್ರ ಆಗಲಿ ಯಾರೇ ಆಗಲಿ ಶ್ವಪಚ, ನಾಯಿ ಮಾಂಸ ತಿನ್ನುವವನಿಗೆ ಶ್ವಪಚ ಅಂತಾರೆ, ಅವನಿಗಿಂತಲೂ ಕಷ್ಟ ಪರಿಸ್ಥಿತಿಯನ್ನು ಪಡೀತಾರೆ. ನೀನು ಅಭಿಮುಖನಾಗಿದ್ದರೆ ಸರಿ, ಚೆನ್ನಾಗಿರ್ತಾರೆ. ಪರಾಂಗುಖನಾದರೆ ನೀನು ಮುಖ ತಿರುಗಿಸಿಬಿಟ್ರೆ ಎಂಥವರು ಕೂಡ, ಬ್ರಹ್ಮರುದ್ರಾದಿಗಳು ಕೂಡ ಕಷ್ಟದ ಪರಿಸ್ಥಿತಿಗೆ ಹೋಗ್ತಾರೆ. ಅಂದರೆ ತಿರುಗಿಸೋದಿಲ್ಲ, ಅವರು ಹೋಗೋದಿಲ್ಲ ಅಷ್ಟೇ. ಬ್ರಾಹ್ಮೇಚ ಬ್ರಹ್ಮವೈವರ್ತೆ. ಬ್ರಾಹ್ಮಪುರಾಣ ಅಂತ ಪ್ರಸಿದ್ಧವಾದ ಬ್ರಹ್ಮವೈವರ್ತದಲ್ಲಿಯೂ ಹೇಳಿದ್ದಾರೆ. ಬ್ರಹ್ಮನೇ ಹೇಳ್ತಾನೆ, ನಾಹಂ ನಚ ಶಿವೋನ್ನೇಚ ತಚ್ಛಕ್ತೇ ಕಾಂಶಭಾಗಿನಃ. ನಾನಾಗಲಿ ಅಂದರೆ ಚತುರ್ಮುಖ, ನಾನಾಗಲಿ ಶಿವನಾಗಲಿ ಬೇರೆ ಯಾವ ದೇವತೆಗಳೇ ಆಗಲಿ, ತಚ್ಛಕ್ತಿ ಏಕಾಂಶಭಾಗಿನಃ ನ, ಆ ಪರಮಾತ್ಮನ ಶಕ್ತಿಯ ಒಂದು ಅಂಶಭಾಗಿಗಳಲ್ಲ ನಾವು. ಆ ಪರಮಾತ್ಮನೇ, ಅಚ್ಯುತನೇ ಮಕ್ಕಳು ಗೊಂಬೆಯಿಂದ ಆಡುವಂತೆ ನಮ್ಮನ್ನು ಗೊಂಬೆ ಮಾಡಿ ಆಡ್ತಾನೆ. ಬಾಲ ಕ್ರೀಡನಕೈರ್ಯದ್ವತ್ ಕ್ರೀಡತೆ ಅಸ್ಮಾಭಿರಚ್ಯುತಃ ನ ಚ ವೈಷ್ಣವೇಷು ತಥಾ. ವೈಷ್ಣವ ಪುರಾಣದಲ್ಲಿ
ಬೇರೆ ಯಾರಿಗೂ ಕೂಡ ಸರ್ವೋತ್ತಮತ್ವವನ್ನು ಹೇಳಿಲ್ಲ. ಈಗ ಶೈವ ಪುರಾಣದಲ್ಲಿ ಬ್ರಾಹ್ಮ ಪುರಾಣದಲ್ಲೇನೆ ವಿಷ್ಣುವಿಗೆ ಸರ್ವೋತ್ತಮತ್ವ ಹೇಳಿದ್ದಾರೆ. ಶೈವ ಪುರಾಣದಲ್ಲೇ, ಶೈವ ಪುರಾಣ ಅಂದ್ರೇನು, ಶಿವೋತ್ಕರ್ಷವನ್ನು ಹೇಳುವ ಪುರಾಣ, ಅದರಲ್ಲೇ ವಿಷ್ಣುವಿಗೆ ಉತ್ಕರ್ಷ ಹೇಳಿದ್ದಾರೆ. ಬ್ರಹ್ಮ ಪುರಾಣ ಅಂದರೆ ಬ್ರಹ್ಮನಿಗೆ ಉತ್ಕರ್ಷ ಹೇಳುವ ಪುರಾಣಗಳು, ಅದರಲ್ಲಿ ವಿಷ್ಣುವಿಗೆ ಉತ್ಕರ್ಷ ಹೇಳಿದ್ದಾರೆ. ಆದರೆ ವೈಷ್ಣವ ಪುರಾಣಗಳಲ್ಲಿ ಎಲ್ಲಿಯೂ ಕೂಡ ಶಿವನಿಗೋ ಬ್ರಹ್ಮನಿಗೋ ಉತ್ತಮತ್ವವನ್ನು ಹೇಳಿಲ್ಲ. ಆದ್ದರಿಂದ ಬ್ರಹ್ಮ ಶಬ್ದಕ್ಕೆ ವಿಷ್ಣು ಅಂತಲೇ ಅರ್ಥ. ಇಲ್ಲಿಗೆ ಜಿಜ್ಞಾಸಾಧಿಕರಣ ಮುಗಿತು. ಕೃಷ್ಣಾರ್ಪಣಮಸ್ತು. ನಾರಾಯಣ. ಏನು